So welcome back everyone. So this is program 7 of your FS full stack development. So ಈ ಪ್ರೋಗ್ರಾಮ್ದು ಈ ಪ್ರೋಗ್ರಾಮಲ್ಲಿ ಏನು ಮಾಡ್ತಿದ್ದೀವಿ ಬೇಸಿಕಲಿ ಅಂತಂದ್ರೆ we need to create forms for student projects and their titles and all those stuff. So ಅವೆಲ್ಲ ಮಾಡ್ತಾ ಇದೀವಿ. And the title of your title of your program is develop a model form for student that contains his topic chosen for project, languages used and duration with a model called project. So ಇದು ನಿಮ್ಮ ಪ್ರೋಗ್ರಾಮ್ 7 ನ ಪ್ರೋಗ್ರಾಮ್ 7 ಏನ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಐ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ಮೈ ಆಪ್. ಸೊ ಆಪ್ ಹೇಗೆ ಕ್ರಿಯೇಟ್ ಮಾಡೋದು ಅವೆಲ್ಲ ಇಷ್ಟೊತ್ತಿಗಾಗಲೇ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಫ್ ಯು ಡು ನಾಟ್ ನೋ, ನಮ್ಮ ಪ್ರೀವಿಯಸ್ ವಿಡಿಯೋಸ್ನೆಲ್ಲ ಚೆಕ್ ಮಾಡಿ. ಅಂಡ್ ನಾವು ಲೆಟ್ಸ್ ಡೈರೆಕ್ಟ್ಲಿ ಗೆಟ್ ಇನ್ ಟು ವಾಟ್ ಆರ್ ಆಲ್ ದ ಸ್ಟಫ್ ಏನೇನು ಮಾಡ್ಬೇಕೀಗ ಡೈರೆಕ್ಟ್ ಆಗಿ ಲೆಟ್ಸ್ ಗೋ ಇನ್ ಟು ದ್ಯಾಟ್. ಸೊ ಫಸ್ಟ್ ಥಿಂಗ್ ಏನಂತಂದ್ರೆ I'll create the databases. So databases create ಮಾಡ್ಕೊಂಡ್ರೆ ಮಿಕ್ಕಿದ ಸ್ಟಫ್ ಎಲ್ಲ ಈಸಿ ಆಗುತ್ತೆ. ಸೊ ವಾಟ್ ಐ ಡು ಅಂತಂದ್ರೆ ಮಾಡೆಲ್ಸ್ ಹೋಗಿ ಐ ಕ್ರಿಯೇಟ್ ಮೈ ಡೇಟಾಬೇಸಸ್. ಸೊ ಡೇಟಾಬೇಸಸ್ ಅಲ್ಲಿ ಕ್ರಿಯೇಟ್ ಮಾಡಿ ಏನೇನು ಕ್ರಿಯೇಟ್ ಮಾಡಬೇಕು ಅಂತ ಕೇಳಿದ್ರೆ, ಫಸ್ಟ್ ಥಿಂಗ್ ವಾಟ್ ಐ ಕ್ರಿಯೇಟ್ ಇಸ್ ಅ ಸ್ಟೂಡೆಂಟ್ ಟೇಬಲ್. ಸೊ ಹೇಗೆ ಕ್ರಿಯೇಟ್ ಮಾಡ್ತೀನಿ ಅಂತ ಕೇಳಿದ್ರೆ, ಕ್ಲಾಸ್ ಸ್ಟೂಡೆಂಟ್ ಮಾಡೆಲ್ಸ್ ಡಾಟ್ ಮಾಡೆಲ್. ಸೊ ಈ ಮಾಡೆಲ್ಸ್ ಡಾಟ್ ಮಾಡೆಲ್ ಏನ್ ಮಾಡುತ್ತೆ ಅಂತ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಹೇಳಿದ್ವಿ. ಯು ಕ್ಯಾನ್ ಚೆಕ್ ದಟ್ ಔಟ್ ಆಸ್ ವೆಲ್. ಸೊ ನೆಕ್ಸ್ಟ್ ಏನಂತಂದ್ರೆ ನೇಮ್ ಇಸ್ ಈಕ್ವಲ್ ಟು models dot carefeed max length is 100. ಸೊ ಎಷ್ಟರ ಕೊಟ್ಕೊಳ್ಳಿ ಆಸ್ ಇನ್ ಪ್ರೀವಿಯಸ್ ವಿಡಿಯೋಸ್, ಬಟ್ ಇಲ್ಲಿ ನಾನು 100 ಕೊಡ್ತೀನಿ. ಆ್ಯಂಡ್ ಇಟ್ ಇಸ್ ಯುವರ್ ವಿಶ್, ನೀವು ಎಷ್ಟರ ಕೊಡ್ಬೋದಾಗೆ. ನೆಕ್ಸ್ಟ್ ವಾಟ್ ವಿ ಡು ಅಂತಂದ್ರೆ ಡೆಫ್ str return self dot name. ಸೊ ಈ STR ಮೆಥಡ್ ಏನಕ್ಕೆ ಇಂಪಾರ್ಟೆಂಟ್, ಇವೆಲ್ಲ ನಮ್ಮ ಪ್ರೀವಿಯಸ್ ವಿಡಿಯೋಸ್ ಇದೆ. ಪ್ಲೀಸ್ ಡೂ ಚೆಕ್ ಇಟ್ ಔಟ್. ನಿಮ್ಗೇನು ಅರ್ಥ ಆಗ್ತಿಲ್ಲ ಅಂತಂದ್ರೆ, ಬಿಕಾಸ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಇದು ಅರ್ಥ ಆಗಿ ನೆಕ್ಸ್ಟ್ ಏನು ಅರ್ಥ ಆಗಲ್ಲ. ಸೊ ನೆಕ್ಸ್ಟ್ ಥಿಂಗ್ ವಾಟ್ ವಿ ನೀಡ್ ಟು ಡು ಅಂತ ಹೇಳ್ತಿದ್ರೆ, ವಿ ನೀಡ್ ಟು ಕ್ರಿಯೇಟ್ ಒನ್ ಮೋರ್ ಟೇಬಲ್. ಆ ಟೇಬಲ್ ಏನು ಅಂತಂದ್ರೆ ಪ್ರಾಜೆಕ್ಟ್ ಟೇಬಲ್. ಸೊ ಕ್ಲಾಸ್ ಪ್ರಾಜೆಕ್ಟ್ and say models dot models dot model. ಸೊ ಇಲ್ಲಿ ಏನೇನು ಫೀಲ್ಡ್ಸ್ ಬರಬೇಕು ಅಂದ್ರೆ ನೀವು ಯೋಚನೆ ಮಾಡ್ತಿರ್ಬೋದು. ಸೊ ಆಬ್ವಿಯಸ್ಲಿ ದ ಫಸ್ಟ್ ಥಿಂಗ್ ವಿಚ್ ಫೀಲ್ಡ್ ಅಂತ ಕೇಳಿದ್ರೆ ಸ್ಟೂಡೆಂಟ್ ಫೀಲ್ಡ್ ಬರಬೇಕು. ಸೊ ಸ್ಟೂಡೆಂಟ್ ಫೀಲ್ಡ್ ಅಲ್ಲಿಂದ ಬರಬೇಕು, ಸ್ಟೂಡೆಂಟ್ ಟೇಬಲ್ ಇಂದ ಬರಬೇಕು, ರೈಟ್? ಸೊ ಐ ಕ್ರಿಯೇಟ್ ಅ ವೇರಿಯಬಲ್ ಸ್ಟೂಡೆಂಟ್. ದೆನ್ ಇಲ್ಲಿ ಇದನ್ನ ಫಾರಿನ್ ಕೀ ಆಗಿ ಇನ್ಹೆರಿಟ್, ಪ್ರೈಮರಿ ಕೀ ಫಾರಿನ್ ಕೀ ಕಾನ್ಸೆಪ್ಟ್ ಗೊತ್ತು ಅಂತ ಅನ್ಕೊಂಡು ವಿ ಆರ್ ಟೀಚಿಂಗ್ ದಿಸ್. ಸೊ ಇದನ್ನ ಫಾರಿನ್ ಕೀ ಆಗಿ ಸ್ಟೂಡೆಂಟ್ ಟೇಬಲ್ ಇಂದ ಫೆಚ್ ಮಾಡ್ತೇವೆ. ಸೊ ಫಾರಿನ್ ಕೀ, ಸೊ student, and the related name should be projects. So the related name is projects. And related name ಏನು ಅಂತ ಹೇಳಿದ್ರೆ, ಸೊ ರಿಲೇಟೆಡ್ ನೇಮ್ ಏನಕ್ಕೆ ಬೇಕು ಅಂತ ಅಂದ್ರೆ ದಿಸ್ ಇಸ್ ಟು ಎಸ್ಟಾಬ್ಲಿಷ್ ಅ ರಿವರ್ಸ್ ರಿಲೇಷನ್. ಸೊ ಏನು ಇದು ರಿವರ್ಸ್ ರಿಲೇಷನ್ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ತೀನಿ. ಸೊ ಏನ್ ಮೆನಿ ಟು ಮೆನಿ ಫೀಲ್ಡ್ಸ್ ಇದೆ, ಒನ್ ಟು ಒನ್ ಫೀಲ್ಡ್ಸ್ ಇದೆ, ಅವೆಲ್ಲ ಯೂನಿಡೈರೆಕ್ಷನಲ್ ರಿಲೇಶನ್ಶಿಪ್ಸ್ ಮಾತ್ರ ಎಸ್ಟಾಬ್ಲಿಷ್ ಮಾಡಕ್ ಬಿಡೋದು. ಸೊ ಇಫ್ ಯು ವಾಂಟ್ ಟು ಎಸ್ಟಾಬ್ಲಿಷ್ ಬೈ ಡೈರೆಕ್ಷನಲ್ ರಿಲೇಶನ್ಶಿಪ್ಸ್ ಅಂತ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಈ ರಿಲೇಟೆಡ್ ನೇಮ್ ಕೊಡ್ಬೇಕು. ಸೊ ಈ ರಿಲೇಟೆಡ್ ನೇಮ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, to access students that are associated with one single project. ಸೊ ಯಾವ್ದಾರು ಒಂದು ಸ್ಟೂಡೆಂಟ್ ಯಾವ ಪ್ರಾಜೆಕ್ಟ್ ಜೊತೆ ಅಸೋಸಿಯೇಟ್ ಆಗೋಕ್ಕೆ ಹೇಗಾಗಿದ್ದಾರೆ ಅದನ್ನೆಲ್ಲ ಆಕ್ಸೆಸ್ ಮಾಡಬೇಕು ಅಂತಂದ್ರೆ ಈ ರಿಲೇಟೆಡ್ ನೇಮ್ ಇಸ್ ಈಕ್ವಲ್ ಟು ಪ್ರಾಜೆಕ್ಟ್ಸ್ ಕೊಡ್ಬೇಕಾಗುತ್ತೆ. ಅಂಡ್ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಬಟ್ ಲೈಕ್ ಇದನ್ನ ವೈವಾದಲ್ಲಿ ಕೇಳ್ಬೋದು, ಅದಕ್ಕೆ ಹೇಳ್ತಾ ಇದೀನಿ. ಬಟ್ ನಾಟ್ ನೋ ದಿಸ್ ದ್ಯಾಟ್ ಮಚ್ ಇನ್ ಡೀಟೇಲ್. ಸೊ ರಿಲೇಟೆಡ್ ನೇಮ್ ಏನಕ್ಕೆ ಅಂತಾರೆ, ಇಟ್ ಇಸ್ ಜಸ್ಟ್ ಟು ಎಸ್ಟಾಬ್ಲಿಷ್ ರಿವರ್ಸ್ ರಿಲೇಶನ್ಶಿಪ್ ಅಥವಾ ಬೈ ಡೈರೆಕ್ಷನಲ್ ರಿಲೇಶನ್ಶಿಪ್ ನ ಎಸ್ಟಾಬ್ಲಿಷ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಐ ಹೋಪ್ ಯು ಆರ್ ಫಾಲೋಯಿಂಗ್ ದಿಸ್ ಅಂಡ್ ದೇರ್ ಆರ್ ನೋ ಕನ್ಫ್ಯೂಷನ್ಸ್. ನೆಕ್ಸ್ಟ್ ವಾಟ್ ವಿ ನೀಡ್ ಟು ಡೂ ಅಂತ ಕೇಳಿದ್ರೆ, ಸೊ ಒಂದು ಯಾವ ಟೇಬಲ್ ಇಂದ ಫಾರಿನ್ ಕೀ ಬರಬೇಕು ಅಂತ ಹೇಳಾಯ್ತು, ಬೈ ಡೈರೆಕ್ಷನಲ್ ರಿಲೇಶನ್ಶಿಪ್ ಆಯ್ತು. ಇನ್ನೊಂದೇನು ಹೇಳ್ಬೇಕು ಅಂತಂದ್ರೆ, ವಿ ನೀಡ್ ಟು ಟೆಲ್ ದಟ್ ಆನ್ ಡಿಲೀಟ್ ಇಸ್ ಈಕ್ವಲ್ ಟು ಮಾಡೆಲ್ಸ್ ಡಾಟ್ ಕ್ಯಾಸ್ಕೇಡ್. ಸೊ ಕ್ಯಾಸ್ಕೇಡ್ ಏನ್ ಮಾಡುತ್ತೆ ಅಂತ ಗೊತ್ತು ಅಂತ ಅನ್ಕೊಂಡಿದೀನಿ. ಸೊ ಒಂದ್ ಟೇಬಲ್ ಅಲ್ಲಿ ಅಪ್ಡೇಟ್ ಮಾಡಿದ್ರೆ ಎಲ್ಲ ಟೇಬಲ್ ಅಲ್ಲಿ ಅಪ್ಡೇಟ್ ಆಗಬೇಕು, ಒಂದ್ರಲ್ಲಿ ಡಿಲೀಟ್ ಮಾಡಿದ್ರೆ ಎಲ್ಲದ್ರಲ್ಲೂ ಅಪ್ಡೇಟ್.
ಸಾರಿ ಡಿಲೀಟ್ ಆಗಬೇಕು. ಇದು ಕ್ಯಾಸ್ಕೇಡ್ ಮಾಡೋ ಕೆಲಸ. ಸೊ ದಟ್ ಈಸ್ ದ ರೀಸನ್ ವಿ ಹ್ಯಾವ್ ಆಡೆಡ್ ಆನ್ ಕ್ಯಾಸ್ಕೇಡ್. ಸೊ SQL ಅಲ್ಲಿ ಆನ್ ಕ್ಯಾಸ್ಕೇಡ್ ಹೇಗೆ ವರ್ಕ್ ಆಗುತ್ತೆ, ಸಿಮಿಲರ್ಲಿ ಇಲ್ಲೂ ಹಾಗೆ ವರ್ಕ್ ಆಗುತ್ತೆ. ಸ್ಟೂಡೆಂಟ್ ಅದು ನೆಕ್ಸ್ಟ್ ವಾಟ್ ಟಾಪಿಕ್ ದೇ ಹ್ಯಾವ್ ಚೂಸನ್. ಸೊ topic is equal to models dot char field and max length is equal to, you can give how much, 100 might not be enough, so I'll give 200. So ಯಾಕಂದ್ರೆ ಟಾಪಿಕ್ಸ್ ನ ಒಂಚೂರು ಬ್ರೀಫ್ ಆಗಿ ಹೇಳ್ಬೇಕು ಅಂತಂದ್ರೆ ಅವ್ರಿಗೆ ಈಸಿ ಆಗುತ್ತೆ. ನೆಕ್ಸ್ಟ್ which language they are doing. So languages is equal to models dot char field max length 100. So I'll set max length as 100 for this. Next, what is the duration of the project? So ಅಲ್ಲಿ ಕೇಳಿದಾರಲ್ಲ what duration ನ ಸೆಲೆಕ್ಟ್ ಮಾಡಬೇಕು ಅಂತ. ಸೊ ವಿಲ್ ಸೆಟ್ ದ ಡ್ಯೂರೇಷನ್. ಸೊ ಈ ಡ್ಯೂರೇಷನ್ ಹೇಗೆ ಸೆಟ್ ಮಾಡೋದು ಅಂತ ಕೇಳಿದ್ರೆ, there is something known as models dot integer field. ಸೊ ಇಷ್ಟು ದಿನ ನಾವು ಬರೀ char field ಮಾತ್ರ ಯೂಸ್ ಮಾಡ್ತೀವಿ. ಸೊ ವಿ ಆರ್ ಯೂಸಿಂಗ್ integer field. ಸೊ integer field ಏನ್ ಮಾಡುತ್ತೆ ಅಂತಂದ್ರೆ ಇಟ್ ಇಸ್ ಫಾರ್ ನಂಬರ್ಸ್. ಓಕೆ. ಸೊ ನೆಕ್ಸ್ಟ್ help text. ಸೊ ವಾಟ್ ಇಸ್ ದಿಸ್ help text ಅಂತ ಕೇಳಿದ್ರೆ, ಸೊ ಹೆಲ್ಪ್ ಟೆಕ್ಸ್ಟ್ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಇಟ್ ಪ್ರೊವೈಡ್ಸ್ ಅ ಸ್ಮಾಲ್ ಡಿಸ್ಕ್ರಿಪ್ಷನ್. ಸೊ ಇಟ್ ಇಸ್ ಸಮಥಿಂಗ್ ಲೈಕ್ ಅ ಪ್ಲೇಸ್ ಹೋಲ್ಡರ್. ಇದು ಪ್ಲೇಸ್ ಹೋಲ್ಡರ್ ಎಕ್ಸಾಕ್ಟ್ಲಿ ಪ್ಲೇಸ್ ಹೋಲ್ಡರ್ ಕೆಲಸ ಮಾಡಲ್ಲ, ಬಟ್ ಇಟ್ ಇಸ್ ಸಮಥಿಂಗ್ ಲೈಕ್ ಅ ಪ್ಲೇಸ್ ಹೋಲ್ಡರ್. ಇದೇನ್ ಮಾಡುತ್ತೆ ಅಂತ ಶಾರ್ಟ್ ಡಿಸ್ಕ್ರಿಪ್ಷನ್ ತರ ಪ್ರೊವೈಡ್ ಮಾಡುತ್ತೆ ಅಷ್ಟೇ. ಸೊ ಇದರಲ್ಲಿ ಏನಾಗ್ತೀರಾ ಅಂತಂದ್ರೆ ಒಂದು ಸ್ಟ್ರಿಂಗ್ ಪಾಸ್ ಮಾಡ್ತೀರಾ ಟೆಲ್ಲಿಂಗ್ ವಾಟ್ ಯು ಶುಡ್ ಡೂ. ಸೊ I'll say duration in days. So this should be the duration in days. And you can also use, so ನಿಮಗೆ integer field ಇಷ್ಟ ಇಲ್ಲ ಅಂತಂದ್ರೆ, so I am talking about this one. So you can also use duration field as well. So ಎರಡು ಕೆಲಸ ಮಾಡುತ್ತೆ. So whichever you want you can use this. So I'll comment this out for you and I'll use duration field, sorry, integer field, because I am comfortable with that. So duration field, we are using integer field. So integer field. Fine. I hope you are following. Next, what we need to do ಅಂತ ಹೇಳಿದ್ರೆ def. Again, we need to create an str class. So def str. We will pass self as the parameter. It should return what it should return ಅಂತ ಹೇಳಿದ್ರೆ it should return a formatted string. ಈ formatted string ಅಲ್ಲಿ ಏನು ಇರಬೇಕು ಅಂತ ಹೇಳಿದ್ರೆ self dot topic. So by whom, so ಯಾರಿಂದ ಯಾರು ಮಾಡ್ತಿದ್ದಾರೆ ಬೇಸಿಕಲಿ. ಸೊ self dot student dot name. Okay, fine. So this is your models.py. ಸೊ models.py ಇಷ್ಟೇ. ಸೊ ಏನು ಒಂದು ಸ್ಟೂಡೆಂಟ್ ಟೇಬಲ್ ಕ್ರಿಯೇಟ್ ಮಾಡಬೇಕು, ಒಂದು ಪ್ರಾಜೆಕ್ಟ್ ಟೇಬಲ್ ಕ್ರಿಯೇಟ್ ಮಾಡಬೇಕು. ಯು ಆರ್ ಟೆಲಿಂಗ್ ವಾಟ್ ನೀಡ್ಸ್ ಟು ಬಿ ಇನ್ ಅ ಪ್ರಾಜೆಕ್ಟ್ ಟೇಬಲ್. ಸೊ ಸ್ಟೂಡೆಂಟ್ ನೇಮ್ ಇರಬೇಕು, ಟಾಪಿಕ್ ಇರಬೇಕು, ಲ್ಯಾಂಗ್ವೇಜಸ್ ಇರಬೇಕು, ಡ್ಯೂರೇಷನ್ ಇರಬೇಕು. And for duration you can use any of these. So I have used integer field, but if you want you can use duration field as well. Okay. So next ಏನಂತಂದ್ರೆ we need to register this. So models.py create ಮಾಡಿದ್ರೆ ಆಗೋಗಿಲ್ಲ. So we need to register this. So where will you register this ಅಂತ ಕೇಳಿದ್ರೆ in the admin. So go to admin.py and start registering your models here. So how do we register ಅಂತ ಕೇಳಿದ್ರೆ, first we need to import whatever we have written, whatever the tables we have written. So from dot models import student is one table and project is another table. So this to import ಮಾಡಾಯ್ತು. So next what we need to do ಅಂತ ಹೇಳಿದ್ರೆ, so next what is the thing ಅಂತ ಹೇಳಿದ್ರೆ, so we need to write one command that is admin dot site dot register and we need to register project. Okay. ಸೊ ಈ ಸ್ಟೂಡೆಂಟ್ ರಿಜಿಸ್ಟರ್ ಮಾಡ್ಸಕ್ಕಿಂತ ಮುಂಚೆ ವಿ ನೀಡ್ ಟು ಡೂ ಸಮ್ ಸ್ಟಫ್. ಸೊ ಇಲ್ಲಿ ಬರೀ ಪ್ರಾಜೆಕ್ಟ್ ಮಾತ್ರ ರಿಜಿಸ್ಟರ್ ಮಾಡಿದ್ದೀನಿ, ಏನಕ್ಕೆ ಸ್ಟೂಡೆಂಟ್ ಮಾಡ್ತಿಲ್ಲ ಅಂದ್ರೆ ನಾವು ಹೇಳ್ತೀವಿ. ಓಕೆ. ಸೊ ದ ಫಸ್ಟ್ ಥಿಂಗ್ ಏನಂತಂದ್ರೆ ಐ ಆಮ್ ಕ್ರಿಯೇಟಿಂಗ್ ಅ ಕ್ಲಾಸ್ ಕಾಲ್ಡ್ ಪ್ರಾಜೆಕ್ಟ್ ಇನ್ಲೈನ್. ಸೊ ಪ್ರಾಜೆಕ್ಟ್ ಇನ್ಲೈನ್. ಸೊ ಒಂದು ಪ್ರಾಜೆಕ್ಟ್ ಇನ್ಲೈನ್ ಅನ್ನೋ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತಾ ಇದೀನಿ ಅಂಡ್ ಇಟ್ ಹ್ಯಾಸ್ admin dot tabular inline as the parameter. ಸೊ ಇದು ಏನಕ್ಕೆ ಮಾಡ್ತಾ ಇದೀವಿ ಅಂತ, admin tabular inline ಒಂದ್ ಕಾರಣಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ನಮ್ಮ ಹತ್ರ ಒಂದು ತುಂಬಾ ಬಿಗ್ ಫಾರ್ಮ್ ಇದೆ ಅನ್ಕೊಳ್ಳಿ. ಸೊ ಆಸ್ ಯು ನೋ ಪ್ರಾಜೆಕ್ಟ್ ಇಸ್ ಅ ಡಿಸೆಂಟ್ಲಿ ಬಿಗ್ ಫಾರ್ಮ್. ಸೊ ಆ ಬಿಗ್ ಫಾರ್ಮ್ ನ ಫಿಲ್ ಮಾಡ್ಬೇಕು ಅಂತಂದ್ರೆ ನಾವು ಬೇರೆ ಬೇರೆ ಐಟಮ್ಸ್ ನ ರಿಲೇಟ್ ಮಾಡ್ಕೊಂಡು ಎಲ್ಲ ಫಿಲ್ ಮಾಡ್ತಾ ಇದೀವಿ. ಸೊ ಟ್ಯಾಬ್ಯುಲರ್ ಇನ್ಲೈನ್ ಅನ್ನೋದೇನಿದೆ
ದಿಸ್ ಇಸ್ ಅ ಇನ್ಲೈನ್ ಫಾರ್ಮ್ ಸೆಟ್ ಅಂತ ಕರಿತೀವಿ ಇದನ್ನ. ಸೊ ಇದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದು ಅಂತಂದ್ರೆ ನಾವು ಎಲ್ಲದನ್ನು ಒಂದೇ ಪೇಜ್ ಅಲ್ಲಿ ಮಾಡ್ಬೋದು. ಡಿಫ್ರೆಂಟ್ ಪೇಜಸ್ ನ್ಯಾವಿಗೇಟ್ ಮಾಡ್ದೇನೆ ಎಲ್ಲದನ್ನು ಒಂದೇ ಪೇಜ್ ಅಲ್ಲಿ ಮಾಡೋದಕ್ಕೋಸ್ಕರ ಟ್ಯಾಬ್ಯುಲರ್ ಇನ್ಲೈನ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ಅದಕ್ಕೋಸ್ಕರ ಟ್ಯಾಬ್ಯುಲರ್ ಇನ್ಲೈನ್ ಯೂಸ್ ಮಾಡ್ತೀವಿ. ಸೊ ಟು ವಿಚ್ ಪ್ರಾಜೆಕ್ಟ್ ವಿ ಆರ್ ಯೂಸಿಂಗ್ ಅಂತ ಹೇಳಿದ್ರೆ ಮಾಡೆಲ್ ಇಸ್ ಈಕ್ವಲ್ ಟು project. Sorry for the spelling mistake. So project. All right. So next we'll write extra is equal to 1. So extra is equal to 1 ಏನಂತಂದ್ರೆ ಎಷ್ಟು ಎಕ್ಸ್ಟ್ರಾ ಫಾರ್ಮ್ಸ್ ಡಿಸ್ಪ್ಲೇ ಆಗಬೇಕು ಅಂತ ಅಷ್ಟೇ. ಸೊ ವಿಲ್ ಸೆಲ್ಲಿಂಗ್ ಒನ್ ಏನಕ್ಕೆ ಅಂತಂದ್ರೆ ಒಂದು ಎಕ್ಸ್ಟ್ರಾ ಫಾರ್ಮ್ ಏನಕ್ಕೆ ಡಿಸ್ಪ್ಲೇ ಆಗಬೇಕು ಅಂತಂದ್ರೆ ಆಡ್ ಮಾಡಕ್ ನಮ್ಗೆ ಈಸಿ ಆಗಲಿ ಅಂತ ಅಷ್ಟೇ. ಸೊ ನೆಕ್ಸ್ಟ್ ಏನಂತಂದ್ರೆ we'll write another class for the admin. So that is class student admin and admin dot model admin. So ಅಲ್ಲಿ models dot model ಹೇಗೆ ವರ್ಕ್ ಆಗುತ್ತೋ ಇದು admin dot model admin ಅದೇ ತರ ವರ್ಕ್ ಆಗುತ್ತೆ. ಸೊ there is no extra difference. So ತುಂಬಾ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಸೊ list display is equal to so name comma. ಸೊ ಇಷ್ಟೇ ಮಾಡೋಣ. ಏನು ಆಗುತ್ತೆ ಅಂತ ನಿಮ್ಗೆ ಟೇಬಲ್ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಓಕೆ. ಸೊ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬಿಡಿ ಸದ್ಯಕ್ಕೆ. ಜಸ್ಟ್ ರೈಟ್ ಲಿಸ್ಟ್ ಡಿಸ್ಪ್ಲೇ ನೇಮ್ ಅಂಡ್ ಕಾಮಾ. ಸೊ ಇದು ಏನಾಗುತ್ತೆ ಅಂತ ನಿಮ್ಗೆ ಟೇಬಲ್ ಅಲ್ಲಿ ಕಾಣಿಸುತ್ತೆ. ನೆಕ್ಸ್ಟ್ ಇನ್ ಲೈನ್ಸ್ ಇಸ್ ಈಕ್ವಲ್ ಟು ಪ್ರಾಜೆಕ್ಟ್ ಲೈನ್. ಸೊ ವಾಟ್ ಡಸ್ ದಿಸ್ ಲೈನ್ ಡೂ ಅಂತ ಕೇಳಿದ್ರೆ ಈ ಲೈನ್ ಏನ್ ಮಾಡುತ್ತೆ ಅಂತಂದ್ರೆ it adds project sorry not project it adds project inline form set. So project inline ಅನ್ನೋ ಏನ್ ಒಂದು ಫಾರ್ಮ್ ಸೆಟ್ ಇದೆ ಅದನ್ನ ಇದಕ್ಕೆ ಆಡ್ ಮಾಡುತ್ತೆ. ಸೊ ಏನಕ್ಕೆ ಬೇಕು ಪ್ರಾಜೆಕ್ಟ್ ಇನ್ಲೈನ್ ಫಾರ್ಮ್ ಸೆಟ್ ಅಂತ ಕೇಳಿದ್ರೆ ಸೊ ಏನೇನ್ ಪ್ರಾಜೆಕ್ಟ್ ಇದೆ ವಿ ಕ್ಯಾನ್ ಮ್ಯಾನೇಜ್ ಇಟ್ ಡೈರೆಕ್ಟ್ಲಿ ಫ್ರಮ್ ದಿ ಸ್ಟೂಡೆಂಟ್ ಅಡ್ಮಿನ್. ನಂತರ ಸ್ಟೂಡೆಂಟ್ ಅಡ್ಮಿನ್ ಪೇಜ್ ಇಂದ ಡೈರೆಕ್ಟ್ ಆಗಿ ನಾವು ಮ್ಯಾನೇಜ್ ಮಾಡಬಹುದು ಇನ್ಸ್ಟೆಡ್ ಆಫ್ ನ್ಯಾವಿಗೇಟಿಂಗ್ ಟು ಡಿಫ್ರೆಂಟ್ ಪೇಜಸ್. ಓಕೆ. ಸೊ ಡೈರೆಕ್ಟ್ ಆಗಿ ನ್ಯಾವಿಗೇಟ್ ಮಾಡೋದ್ರಿಂದ ವಿ ನಾಟ್ ಹ್ಯಾವ್ ಟು ಗೋ ಟು ಮಲ್ಟಿಪಲ್ ಪೇಜಸ್ ಹೋಗಿ ಎಲ್ಲ ಮಾಡಬೇಕು. ಅವೆಲ್ಲ ಏನೋ ಪ್ರಾಬ್ಲಮ್ಸ್ ಇರಲ್ಲ. ಸೊ ಅಂಡ್ ಅಟ್ ದ ಲಾಸ್ಟ್ ನಾವು ಏನ್ ಮಾಡ್ತೀವಿ ಅಂತ ನಾನು ಇವಾಗ ರಿಜಿಸ್ಟರ್ ಮಾಡ್ತೀನಿ. ಸೊ ಡಾಟ್ ರಿಜಿಸ್ಟರ್ ಸ್ಟೂಡೆಂಟ್ ಮತ್ತೆ ಸ್ಟೂಡೆಂಟ್ ಅಡ್ಮಿನ್ ಎರಡನ್ನೂ ಒಟ್ಟಿಗೆ ರಿಜಿಸ್ಟರ್ ಮಾಡ್ತೀನಿ. ಆಲ್ರೈಟ್. ಸೊ ದಿಸ್ ಇಸ್ ಅಬೌಟ್ admin dot py. ಸೊ admin dot py ಅಲ್ಲಿ ಏನ್ ಪ್ರಾಜೆಕ್ಟ್ ಏನ್ ಮಾಡೆಲ್ಸ್ ಕ್ರಿಯೇಟ್ ಮಾಡಿದೀವಿ ಅದನ್ನ ರಿಜಿಸ್ಟರ್ ಮಾಡಿಸ್ತಾ ಇದೀವಿ. ಅಂಡ್ ಐ ಹ್ಯಾವ್ ಕ್ರಿಯೇಟೆಡ್ 2 more tables for the admin where project inline and student admin. ಸೊ ಪ್ರಾಜೆಕ್ಟ್ ಇನ್ಲೈನ್ ಏನಕ್ಕೆ ಬೇಕು ಅಂತಾನು ಹೇಳಿದೀನಿ, ಸ್ಟೂಡೆಂಟ್ ಅಡ್ಮಿನ್ ಏನಕ್ಕೆ ಬೇಕು ಅಂತಾನು ಹೇಳಿದೆ. ಅಂಡ್ ದಿಸ್ ಪ್ರಾಜೆಕ್ಟ್ ಇನ್ಲೈನ್ ಇಸ್ ಫಾರ್ ಟು ಮೇಕ್ ಶೋರ್ ದಟ್ ಲೆಸ್ ನ್ಯಾವಿಗೇಷನ್ ಟೇಕ್ಸ್ ಪ್ಲೇಸ್. ಸೊ ಪ್ರಾಜೆಕ್ಟ್ ಇನ್ಲೈನ್ ಕೂಡ ಇನ್ಲೈನ್ ಫಾರ್ಮ್ ಸೆಟ್ಸ್ ನ ಕ್ರಿಯೇಟ್ ಮಾಡುತ್ತೆ. ಸೊ ನಿಮ್ಗೊಂದು ಡೌಟ್ ಇರ್ಬೋದು, ಸೊ ಇನ್ಲೈನ್ ಫಾರ್ಮ್ ಸೆಟ್ ಅಂದ್ರೆ ಏನು, ಏನ್ ಹೇಳ್ತಾ ಇದ್ದೀನಿ ಅಂತ ಡೌಟ್ ಇರ್ಬೋದು. ಸೊ ಇನ್ಲೈನ್ ಫಾರ್ಮ್ ಸೆಟ್ ಏನು ಅಂತ ಕೇಳಿದ್ರೆ ಇಟ್ ಇಸ್ ಅ ವೇ. ಸೊ ಇಟ್ ಇಸ್ ಅ ವೇ ಟು ಡಿಸ್ಪ್ಲೇ ಅಂಡ್ ಎಡಿಟ್ ಮಲ್ಟಿಪಲ್ ರಿಲೇಟೆಡ್ ಮಾಡೆಲ್ಸ್. ಓಕೆನಾ. ಸೊ ಈ ಮಲ್ಟಿಪಲ್ ರಿಲೇಟೆಡ್ ಮಾಡೆಲ್ಸ್ ಏನೇನಿದೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಮಾಡೆಲ್ಸ್ ಡಾಟ್ ಪೈ ಹೋದ್ರೆ ಸ್ಟೂಡೆಂಟ್ ಇಸ್ ಅ ಡಿಫ್ರೆಂಟ್ ಮಾಡೆಲ್, ಪ್ರಾಜೆಕ್ಟ್ ಇಸ್ ಅ ಡಿಫ್ರೆಂಟ್ ಮಾಡೆಲ್ ಅಲ್ವಾ. ಸೊ ಇವೆಲ್ಲದನ್ನು ಒಂದು ಸಿಂಗಲ್ ಪೇಜ್ ಅಲ್ಲಿ ಮ್ಯಾನೇಜ್ ಮಾಡೋಕ್ಕೋಸ್ಕರ ಈ ಪ್ರಾಜೆಕ್ಟ್ ಇನ್ಲೈನ್ ಕ್ಲಾಸ್ ಯೂಸ್ ಮಾಡ್ತೀವಿ. ಅಂಡ್ ದಟ್ ಇಸ್ ಥ್ರೂ ಇನ್ಲೈನ್ ಫಾರ್ಮ್ ಸೆಟ್. ಸೊ ಇನ್ಲೈನ್ ಫಾರ್ಮ್ ಸೆಟ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಅದ್ರ ಥ್ರೂ ಇದನ್ನ ಯೂಸ್ ಮಾಡ್ಕೋತಾ ಇದೀವಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ವೈ ಪ್ರಾಜೆಕ್ಟ್ ಇನ್ಲೈನ್ ಇಸ್ ನೀಡೆಡ್ ಅಂಡ್ ವಾಟ್ ಇಸ್ ಇನ್ಲೈನ್ ಫಾರ್ಮ್ ಸೆಟ್. ಸೊ ಇನ್ಲೈನ್ ಫಾರ್ಮ್ ಸೆಟ್ ಬೇರೆ ಬೇರೆ ಏನು ಮಾಡೆಲ್ಸ್ ಇದೆ ಅದನ್ನ ಒಂದೇ ಕಡೆ ಮ್ಯಾನೇಜ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ನಮಗೆ. ಓಕೆ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನಾವು ಲೆಟ್ಸ್ ಗೆಟ್ ಅ ಮೂವ್ ಆನ್. ಸೊ ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಸೊ ವಿ ನೀಡ್ ಟು ಕ್ರಿಯೇಟ್ a file known as forms.py. So I'll create a file here. So this file will be called forms.py. So forms.py. So if forms.py ನ ಯೂಸ್ ಮಾಡ್ಕೊಂಡು I'm creating a file. So what does this file do ಅಂತ ಕೇಳಿದ್ರೆ, ಏನಕ್ಕೆ ಬೇಕು ಈ ಫೈಲ್ ಅಂತ ಕೇಳಿದ್ರೆ, so we need this to create forms. ಸೊ ನಾವೇನ್ ಫಾರ್ಮ್ಸ್ ಬೇಕು ನಮಗೆ ಪ್ರಾಜೆಕ್ಟ್ ಆಡ್ ಮಾಡಕ್ಕೆ ಎಲ್ಲ ಆಡ್ ಮಾಡಕ್ಕೆ, ಸೊ ಅದಕ್ಕೋಸ್ಕರ forms.py ಬೇಕು ನಮಗೆ. ಓಕೆ. ಸೊ forms.py ಏನೇನ್ ಬೇಕು ಅಂತ ಹೇಳಿದ್ರೆ, ಸೊ ಫಸ್ಟ್ ಫ್ರಮ್ Django itself we need to import forms. So import forms.
ಓಕೆ. ಅಂಡ್ ಇನ್ನೊಂದು ಏನ್ ಬೇಕು ಅಂತಂದ್ರೆ ಮಾಡೆಲ್ಸ್ ಇಂದ ನಮ್ಮ ಟೇಬಲ್ಸ್ ಏನಿದೆ ಅದನ್ನ ಇಂಪೋರ್ಟ್ ಮಾಡ್ಕೋಬೇಕು. ಇಂಪೋರ್ಟ್ ಎರಡು ಟೇಬಲ್ ಕ್ರಿಯೇಟ್ ಮಾಡಿದ್ವಿ, ಒಂದು ಸ್ಟೂಡೆಂಟ್ ಇನ್ನೊಂದು ಪ್ರಾಜೆಕ್ಟ್. ಸೊ ಎರಡು ಇಂಪೋರ್ಟ್ ಮಾಡ್ಕೊಂತ ಇದೀವಿ. ನೆಕ್ಸ್ಟ್ ಏನಂತಂದ್ರೆ ಇದು ಕ್ರಿಯೇಟ್ ಒನ್ ಫಾರ್ಮ್ ನೋನ್ ಆಸ್ ಸ್ಟೂಡೆಂಟ್ ಫಾರ್ಮ್. ಓಕೆ, ಸೊ ಸ್ಟೂಡೆಂಟ್ ಫಾರ್ಮ್ ಅನ್ನೋ ಒಂದು ಫಾರ್ಮ್ ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ನಾನು. ಸಾರಿ, ಸ್ಟೂಡೆಂಟ್ ಫಾರ್ಮ್. ದೆನ್ ವಾಟ್ ಇಸ್ ದ ಪ್ಯಾರಾಮೀಟರ್ ಅಂತ ಹೇಳಿದ್ರೆ ಫಾರ್ಮ್ಸ್ ಡಾಟ್ ಮಾಡೆಲ್ ಫಾರ್ಮ್. ಫಾರ್ಮ್ಸ್ ಡಾಟ್ ಮಾಡೆಲ್ ಫಾರ್ಮ್. ಸೊ ವಿಲ್ ಯೂಸ್ ದಿಸ್. ಸೊ ಏನಕ್ಕೆ ಬೇಕು ಅಂತಂದ್ರೆ ಏನೇನು ಫಾರ್ಮ್ ಫಂಕ್ಷನಾಲಿಟೀಸ್ ಎಲ್ಲ ಏನಿದೆ ಅದನ್ನ ಯೂಸ್ ಮಾಡೋಕ್ಕೋಸ್ಕರ ನಮ್ಗೆ ಇರಬೇಕು. ಓಕೆ, ಸೊ ನೆಕ್ಸ್ಟ್ ಇಸ್ ಕ್ಲಾಸ್ meta. Okay, so class meta. So ಇದೇನ್ ಮಾಡುತ್ತೆ ಮೆಟಾ ಅಂತಂದ್ರೆ ಮೆಟಾ ಡೇಟಾ. ಸೊ ಮೆಟಾ as the name suggests, it is for metadata. And ಈ ಮಾಡೆಲ್ ಫಾರ್ಮ್ ಏನಕ್ಕೆ ಬೇಕು ಅಂತ ಹೇಳಿದ್ರು, ಸೊ ಇಟ್ ಇಸ್ ರಿಕ್ವೈರ್ಡ್ ಟು ಯೂಸ್ ಆಲ್ ದ ಫಾರ್ಮ್ಸ್ ಏನೇನ್ ಫಂಕ್ಷನಾಲಿಟೀಸ್ ಅವೆಲ್ಲ ಇದೆ ಮತ್ತೆ ಫಾರ್ಮ್ ಕ್ರಿಯೇಟ್ ಮಾಡಕ್ಕೆ ಅದಕ್ಕೆಲ್ಲ ವಿ ನೀಡ್ ದಿಸ್ ಫಾರ್ಮ್ಸ್ ಡಾಟ್ ಮಾಡೆಲ್ ಡಾಟ್ ಫಾರ್ಮ್. ಓಕೆ, ಸೊ ನೆಕ್ಸ್ಟ್ ಏನಂತಂದ್ರೆ ಮೆಟಾ ಒಳಗಡೆ ಅಲ್ಲಿ ಕ್ರಿಯೇಟ್ ಒನ್ ವೇರಿಯಬಲ್ ನೋನ್ ಆಸ್ ಮಾಡೆಲ್. ಸೊ ಅದಕ್ಕೆ ಸ್ಟೂಡೆಂಟ್ ಅನ್ನೋ ಟೇಬಲ್ ನ ಕೊಡ್ತೀನಿ. ನೆಕ್ಸ್ಟ್ ಮತ್ತೆ ಫೀಲ್ಡ್ಸ್ ಏನಂತಂದ್ರೆ ಫೀಲ್ಡ್ಸ್ is equal to name. So fields is equal to name. ಸೊ ಇಲ್ಲಿ ನಾನು ಏನ್ ಮಾಡಿದೆ ಇವಾಗ, ಸೊ ನಾನು ಇಲ್ಲಿ ಏನ್ ಮಾಡಿದ್ದೀನಿ ಅಂತ ಕೇಳಿದ್ರೆ, ಸೊ ಸ್ಟೂಡೆಂಟ್ ಟೇಬಲ್ ಇಂದ ಯಾವ ಫೀಲ್ಡ್ಸ್ ಈ ಫಾರ್ಮಲ್ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಸ್ಟೂಡೆಂಟ್ ಟೇಬಲ್ ಇಂದ ನೇಮ್ ಅನ್ನೋ ಫೀಲ್ಡ್, ಇನ್ಫ್ಯಾಕ್ಟ್ ನೇಮ್ ಕಾಲಮ್ ಏನಿದೆ ಅದನ್ನ ಬರಬೇಕು. ಸೊ ದಟ್ ಈಸ್ ವಾಟ್ ಐ ಹ್ಯಾವ್ ಡಿಫೈನ್ಡ್ ಹಿಯರ್. ಸೊ ಕ್ಲಾಸ್ ಮೆಟಾ ಒಳಗಡೆ ಮಾಡೆಲ್ ಯಾವ ಟೇಬಲ್ ಇಂದ ಬರಬೇಕು ಮತ್ತೆ ಆ ಟೇಬಲ್ ಇಂದ ಯಾವ್ಯಾವ ಫೀಲ್ಡ್ಸ್ ಬರಬೇಕು ಅಂತ. ಸೊ ಅದೇ ತರ ಇಲ್ಲಿ ಕ್ರಿಯೇಟ್ ಒನ್ ಮೋರ್ form. So that is class project form. Sorry, class project form. And here also same thing. So forms dot model form. Next again one class meta ಅಂತ ಒಂದು class ಬರುತ್ತೆ. So class meta. ಸೊ ಇಲ್ಲಿ ಯಾವ ಮಾಡೆಲ್ ಇಂದ ಬರಬೇಕು ಅಂತಾರೆ, ಬೈ ನೌ ಯು ಮೈಟ್ ಹ್ಯಾವ್ ಆಲ್ರೆಡಿ ಗೆಸ್ಟೆಡ್. ಸೊ ಮಾಡೆಲ್ ಇಸ್ ಈಕ್ವಲ್ ಟು ಪ್ರಾಜೆಕ್ಟ್. ಸೊ ಪ್ರಾಜೆಕ್ಟ್ ಅನ್ನೋ ಕ್ಲಾಸ್ ಇಂದ, ಸಾರಿ ಪ್ರಾಜೆಕ್ಟ್ ಅನ್ನೋ ಟೇಬಲ್ ಇಂದ ಬರಬೇಕು. ಅಂಡ್ ಯಾವ ಫೀಲ್ಡ್ಸ್ ಏನೇನ್ ಫೀಲ್ಡ್ಸ್ ಬರಬೇಕು ಅಂತ ಕೇಳಿದ್ರೆ, ಸೊ ಫೀಲ್ಡ್ಸ್ ಇಸ್ ಈಕ್ವಲ್ ಟು, ಸೊ ಏನೇನ್ ಫೀಲ್ಡ್ಸ್ ಬರಬೇಕು. ಸೊ ಒನ್ ಇಸ್ ಟಾಪಿಕ್ ಅನ್ನೋ ಫೀಲ್ಡ್ ಬರಬೇಕು. ನೆಕ್ಸ್ಟ್ ಲ್ಯಾಂಗ್ವೇಜಸ್ ಫೀಲ್ಡ್ ಬರಬೇಕು. ಲ್ಯಾಂಗ್ವೇಜಸ್ ಫೀಲ್ಡ್ ಬರಬೇಕು. ನೆಕ್ಸ್ಟ್ ಡ್ಯೂರೇಷನ್ ಫೀಲ್ಡ್ ಬರಬೇಕು. ಡ್ಯೂರೇಷನ್ ಫೀಲ್ಡ್ ಬರಬೇಕು. ಅಂಡ್ ದ ಲಾಸ್ಟ್ ಫೀಲ್ಡ್ ದಟ್ ಶುಡ್ ಕಮ್ ಇಸ್ ಸ್ಟೂಡೆಂಟ್. ಸೊ ಇದಿಷ್ಟು ಬಂದ್ರೆ ನಮ್ಮ ಫಾರ್ಮ್ ಇಸ್ ರೆಡಿ ನಾವು. ಸೊ ಅವರ್ ಫಾರ್ಮ್ ಇಸ್ ರೆಡಿ. ಅಂಡ್ ಮೇಕ್ ಶೋರ್ ನೀವು ಫಾರ್ಮ್ಸ್ ಡಾಟ್ ಪೈ ನೇಮ್ ಮಾಡ್ತಿರ್ಬೇಕಾದ್ರೆ ಯು ನೇಮ್ ಇಟ್ ಫಾರ್ಮ್ಸ್ ಡಾಟ್ ಪಿ ವೈ. ಸೊ FORMS ಫಾರ್ಮ್ಸ್ ಡಾಟ್ ಪಿ ವೈ ಅಂತಾನೆ ನೇಮ್ ಮಾಡ್ತಿರ್ತೀರಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಮಾಡ್ಲಿಲ್ಲ ಅಂತಂದ್ರೆ ಯುಲ್ ಗೆಟ್ ಎರರ್ಸ್. ಸೊ ನಿಮ್ಗೆ ಎರರ್ಸ್ ಏನು ಬರಬಾರ್ದು ಅಂತಂದ್ರೆ ಮೇಕ್ ಶೋರ್ ದಟ್ ಯು ಹ್ಯಾವ್ ನೇಮ್ಡ್ ಇಟ್ ಕರೆಕ್ಟ್ಲಿ. ಓಕೆ, ಸೊ ಕರೆಕ್ಟ್ ಆಗಿ ನೇಮ್ ಮಾಡಿಲ್ಲ ಅಂತಂದ್ರೆ ಚೆಕ್ ಒನ್ಸ್, ದೆನ್ ಡೂ ಆಲ್ ದ ಥಿಂಗ್ಸ್. ಸೊ ನೆಕ್ಸ್ಟ್ ಏನಂತಂದ್ರೆ ಲೆಟ್ ಸ್ಟಾರ್ಟ್ ರೈಟಿಂಗ್ ಅವರ್ ವ್ಯೂಸ್. ಸೊ ವ್ಯೂಸ್ ಬರೆಯೋಕೆ ಶುರು ಮಾಡೋಣ. ಸೊ I'll add some few things to import, like redirect on the import ಬೇಕು. And okay, so I think that is enough. ಇನ್ನೇನಾದ್ರು ಬೇಕು ಅಂತಾರೆ on the go import ಮಾಡ್ಕೊಳ್ಳೋಣ. ನೆಕ್ಸ್ಟ್ from models we need to import our table student and project. Okay, ಸೊ ಮತ್ತೆ ಇನ್ನೊಂದು ಏನಂತಂದ್ರೆ ನಾವು ಏನ್ ಫಾರ್ಮ್ಸ್ ಬರ್ದಿದೀವಿ ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಸೊ from forms we need to import student form ಮತ್ತೆ ಪ್ರಾಜೆಕ್ಟ್ ಫಾರ್ಮ್. ಸೊ ಎರಡು ಫಾರ್ಮ್ ಏನು ಕ್ರಿಯೇಟ್ ಮಾಡಿದ್ವಿ ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಐ ಆಮ್ ರೈಟ್. ಸೊ ಇಲ್ಲಿ ಈಗ ಆಲ್ರೆಡಿ ಹೇಗೆ ಒಂದು ವ್ಯೂಸ್ ಬರೀಬೇಕು ಅಂತ ಗೊತ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದ್ಯಾಟ್ ಇನ್ ಡೀಟೇಲ್, ಬಟ್ ಎಲ್ಲಿ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಬೀಳುತ್ತೋ ಅಲ್ಲಿ ಐ ಎಕ್ಸ್ಪ್ಲೇನ್. ಓಕೆ, ಸೊ ಫಸ್ಟ್ ಏನ್ ವ್ಯೂ ಕ್ರಿಯೇಟ್ ಮಾಡ್ತಾ ಇದೀನಿ ಅಂತಂದ್ರೆ ರಿಜಿಸ್ಟರ್ ಸ್ಟೂಡೆಂಟ್ ಅನ್ನು ವ್ಯೂ ಕ್ರಿಯೇಟ್ ಮಾಡ್ತಾ ಇದೀನಿ. ಸೊ ರಿಜಿಸ್ಟರ್ ಅಂಡರ್ಸ್ಕೋರ್ ಸ್ಟೂಡೆಂಟ್ and the parameter will be HTTP request. Okay, so next ಏನಂತಂದ್ರೆ if request dot
method is equal to post. ಸೊ ಪೋಸ್ಟ್ ಮೆಥಡ್ ಆಗಿದ್ರೆ ಮಾತ್ರ ದಿಸ್ ಶುಡ್ ವರ್ಕ್, ಇಲ್ಲ ಅಂತಂದ್ರೆ ಪೋಸ್ಟ್ ಮೆಥಡ್ ಅಲ್ಲದೆ ಬೇರೆ ಮೆಥಡ್ಸ್ ಬಂದ್ರೆ ವಾಟ್ ವಿ ನೀಡ್ ಟು ಡೂ ಅದನ್ನ ಹೇಳ್ತಾ ಇದೀವಿ. ಓಕೆನಾ. ಸೊ ಫಸ್ಟ್ ಪೋಸ್ಟ್ ಮೆಥಡ್ ಆಗಿದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಫಾರ್ಮ್ ಇಸ್ ಈಕ್ವಲ್ ಟು ಸ್ಟೂಡೆಂಟ್ ಫಾರ್ಮ್ ಏನ್ ಕ್ರಿಯೇಟ್ ಮಾಡ್ತೀವಿ ಅದನ್ನ ರಿಕ್ವೆಸ್ಟ್ ಆಗಿ ಕೊಡ್ಬೇಕು. ಸೊ ರಿಕ್ವೆಸ್ಟ್ ಡಾಟ್ ಪೋಸ್ಟ್. ಓಕೆ. ಸೊ ಸ್ಟೂಡೆಂಟ್ ಫಾರ್ಮ್ ಬರ್ಬೇಕು ನಮಗೆ. ಅಂಡ್ if form dot, so there is a method known as is valid. Okay, so form is valid ಅನ್ನೋ ಒಂದು ಮೆಥಡ್ ಇದೆ. So it will validate our form. So if it is valid, so next what we'll do, we'll save that form. So form dot save. So we'll save that form. And what we will return, so ಏನು ರಿಟರ್ನ್ ಮಾಡ್ತೀವಿ ಅಂತ ಕೇಳಿದ್ರೆ, so we will redirect to ಸ್ಟೂಡೆಂಟ್ ಅಂಡರ್ಸ್ಕೋರ್ ಲಿಸ್ಟ್ ಗೆ ನಾವು ರೀಡೈರೆಕ್ಟ್ ಮಾಡ್ತೀವಿ. ಓಕೆ. ನೆಕ್ಸ್ಟ್, ಸೊ ವಿ ಹ್ಯಾವ್ ರಿಟರ್ನ್ ದ ಇಫ್ ಪಾರ್ಟ್. ಸೊ ವಿ ನೀಡ್ ಟು ರೈಟ್ ದ ಎಲ್ಸ್ ಪಾರ್ಟ್ as well. ಸೊ ಎಲ್ಸ್ ಪಾರ್ಟ್ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ, ಸೊ ಹೇಳಿದ್ವಿ ನಾವೀಗ ರಿಕ್ವೆಸ್ಟ್ ಮೆಥಡ್ ಪೋಸ್ಟ್ ಆಗಿರ್ಬೇಕು ಅದು ಎಲ್ಲ ಹೇಳಿದ್ವಿ. ಸೊ ಇನ್ ಕೇಸ್ ಇಟ್ ಇಸ್ ಸಮ್ ಅನದರ್ ಮೆಥಡ್, ಸೊ ಅವಾಗ ಏನ್ ಮಾಡ್ಬೇಕಂತ ಕೇಳಿದ್ರೆ, so we'll write the else part now. So else, so ಈಗ ಪೋಸ್ಟ್ ಮೆಥಡ್ ಇಲ್ಲ ಅಂದ್ರೆ ವಾಟ್ ಇಸ್ ದ ನೆಕ್ಸ್ಟ್ ಮೆಥಡ್ ಅಂತ ಕೇಳಿದ್ರೆ, ವಿಚ್ ಇಸ್ ಲೈಕ್ಲಿ ಅಂತ ಕೇಳಿದ್ರೆ ಇಟ್ ಇಸ್ ಗೆಟ್. ಸೊ ಗೆಟ್ ಆರ್ ಪೋಸ್ಟ್ ಎರಡು ಮೆಥಡ್ ಅಲ್ಲೇ ಬರೋದು. ಸೊ ಇಫ್ ಇಟ್ ಇಸ್ ಗೆಟ್ ಮೆಥಡ್ ಆರ್ ಸಮಥಿಂಗ್ ಆಫ್ ದಟ್ ಸೋರ್ಟ್, ವಾಟ್ ವಿಲ್ ಡೂ ಇಸ್ ಫಾರ್ಮ್ ಇಸ್ ಈಕ್ವಲ್ ಟು student form. So it will create an instance of that form. So in case if it is not post, okay, so ಅದು ಪೋಸ್ಟ್ ಮೆಥಡ್ ಬರ್ತಿಲ್ಲ ಅಂತಂದ್ರೆ ವಾಟ್ ವಿ ನೀಡ್ ಟು ಡೂ ಅಂತ ಹೇಳಿದ್ರೆ ಒಂದು ಸ್ಟೂಡೆಂಟ್ ಫಾರ್ಮ್ ಕಾಲ್ ಮಾಡ್ತೀವಿ, ವಿಚ್ ವಿಲ್ ಕ್ರಿಯೇಟ್ ಅನ್ ಇನ್ಸ್ಟೆನ್ಸ್ ಆಫ್ ದಟ್ ಫಾರ್ಮ್. ಓಕೆ. ಸೊ ಗೆಟ್ ಅಂಡ್ ಮೆಥಡ್ ಪೋಸ್ಟ್ ಮೆಥಡ್ ನಾವು ಸೆಪರೇಟ್ ಮಾಡ್ತಾ ಇದೀವಿ ಅಷ್ಟೇ, ನಥಿಂಗ್ ಎಲ್ಸ್. ಓಕೆ. ನೆಕ್ಸ್ಟ್ ಏನಂತಂದ್ರೆ ವಿಲ್ ರಿಟರ್ನ್. ಸೊ ಇದನ್ನ ರಿಟರ್ನ್ ಮಾಡ್ತೀವಿ ಅಂತ ರೀಡೈರೆಕ್ಟಿಂಗ್ ಇಟ್ ಟು returning it to, sorry, we are not redirecting this time. So return render. So request, so with ಮುಂಚೆ ಎಲ್ಲ ಹೇಗೆ ಮಾಡ್ತಿದ್ವಿ ಅದೇ ತರ ರಿಕ್ವೆಸ್ಟ್ ರಿಜಿಸ್ಟರ್ ಸ್ಟೂಡೆಂಟ್ ಡಾಟ್ HTML. ಸೊ ನಾವು ಇನ್ನೂ ಟೆಂಪ್ಲೇಟ್ಸ್ ನ ಕ್ರಿಯೇಟ್ ಮಾಡಿಲ್ಲ. ಸೊ ವಾಟ್ ಐ ಆಮ್ ಡೂಯಿಂಗ್ ಇಸ್ ರಿಜಿಸ್ಟರ್ ಸ್ಟೂಡೆಂಟ್ ಅನ್ನೋ ಟೆಂಪ್ಲೇಟ್ ನ ಆಡ್ ಮಾಡ್ಕೊಂಡು ಆಮೇಲೆ ಮಾಡ್ಬೇಕಾಗಿತ್ತು, ಬಟ್ ಇಟ್ಸ್ ಓಕೆ. ವಿಲ್ ಕ್ರಿಯೇಟ್ ದ views first, then we'll create the HTML pages. Okay. So register student dot HTML ಗೆ ಪೇಜ್ ನ ಕೊಡಬೇಕು, and it should return as a dictionary of so this is the thing. So register student ಆಯ್ತು ನಮ್ದು. ನೆಕ್ಸ್ಟ್ ಏನಂತಾರೆ, we'll create another view. This is for adding projects. So add project. Okay. So ಇಲ್ಲೂ ರಿಕ್ವೆಸ್ಟ್ ನ ಪಾಸ್ ಮಾಡ್ತೀವಿ. So same thing, whatever is here, I'm doing that. So request dot method is equal to post is equal to project. So request dot post. ಆಯ್ತಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಂತಾರೆ, ಅಗೇನ್ form is valid, we'll do that stuff. So I'll just copy this, I'll paste it here. So save our, well, next it should return, or it should redirect us to where ಅಂತ ಕೇಳಿದ್ರೆ ಪ್ರಾಜೆಕ್ಟ್ ಲಿಸ್ಟ್ redirect ಮಾಡೋದು. Project underscore
list. Okay, project underscore list ಅನ್ನೋದಕ್ಕೆ redirect ಮಾಡಬೇಕು. And this is a ಆಡ್ ಪ್ರಾಜೆಕ್ಟ್ ಮಾಡ್ತಿರೋದು. ಸೊ ಅವಾಗ ಮಾಡಿದ್ರೆ ರಿಜಿಸ್ಟರ್ ಸ್ಟೂಡೆಂಟ್ಗೆ. ಸೊ ಏನಕ್ಕೆ ಕೋರ್ಸ್ ಏನಿದೆ ಅಂತ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇಫ್ ದೇರ್ ಇಸ್ ಎನಿ ಕನ್ಫ್ಯೂಷನ್. ಸೊ ಪ್ರೋಗ್ರಾಮ್ 7 ಬಂದಿದ್ದೀರಾ ಅಂತಂದ್ರೆ ದೇರ್ ಶುಡ್ ಬಿ ನೋ ಕನ್ಫ್ಯೂಷನ್. ಸೊ ನಿಮಗೆ ಯು ಮೈಟ್ ಹ್ಯಾವ್ ಆಲ್ರೆಡಿ ನೋನ್ ಎವ್ರಿಥಿಂಗ್. ಸೊ ದಟ್ ಇಸ್ ದ ಥಿಂಗ್. ನೆಕ್ಸ್ಟ್ ಏನಂತಂದ್ರೆ ಎಲ್ಸ್ ಪಾರ್ಟ್. ಸೊ ಇಲ್ಲಿ ಹೇಗೆ ಎಲ್ಸ್ ಬರಬೇಕು ರಿಜಿಸ್ಟರ್ ಸ್ಟೂಡೆಂಟ್ಗೆ. ಸೊ ಸೇಮ್ ಥಿಂಗ್ ವಿಲ್ ಡೂ ಫಾರ್ ಆಡ್ ಪ್ರಾಜೆಕ್ಟ್ ಆಸ್ ವೆಲ್. ಸೊ ಎಲ್ಸ್ form is equal to project form. So I'll copy this, control C, control V, and ಇಲ್ಲಿ register student dot html ಗೆ redirect ಮಾಡ್ತಿದ್ವಿ. ಬಟ್ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ರಿಜಿಸ್ಟರ್ ಸ್ಟೂಡೆಂಟ್ ಗೆ ರಿಟರ್ನ್ ಮಾಡ್ತಿಲ್ಲ. ಬಟ್ ಇನ್ಸ್ಟೆಡ್ ವಾಟ್ ವಿಲ್ ಡೂ ಅಂತ ಕೇಳಿದ್ರೆ ಆಡ್ okay, so I'll create that afterwards. So add project dot html ಗೆ I'll redirect this, right? And this will remain the same. So ಇದು ಸೇಮ್ ಇರುತ್ತೆ, ಇದರಲ್ಲಿ ಏನು ಚೇಂಜಸ್ ಇರಲ್ಲ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ವ್ಯೂನ ಕ್ರಿಯೇಟ್ ಮಾಡಬೇಕು, ದಟ್ ಈಸ್ ಪ್ರಾಜೆಕ್ಟ್ ಲಿಸ್ಟ್. ಸೊ ಲೆಫ್ಟ್ ಪ್ರಾಜೆಕ್ಟ್ ಅಂಡರ್ಸ್ಕೋರ್ ಲಿಸ್ಟ್, ದಿಸ್ ಇಸ್ ರಿಕ್ವೆಸ್ಟ್. ಸೊ ಇಲ್ಲೇನಂತಂದ್ರೆ ಒಂದು ಪ್ರಾಜೆಕ್ಟ್ಸ್ ಲಿಸ್ಟ್ ಏನಿದೆ ಅದು ಬರಬೇಕು. ಸೊ ಪ್ರಾಜೆಕ್ಟ್ಸ್ ಅನ್ನೋ ಒಂದು ವೇರಿಯಬಲ್ ನ ಕ್ರಿಯೇಟ್ ಮಾಡ್ತೀನಿ. ಪ್ರಾಜೆಕ್ಟ್ಸ್ ಇಸ್ ಈಕ್ವಲ್ ಟು project dot objects dot all. So project dot objects dot all ಏನ್ ಮಾಡುತ್ತೆ ಅಂತ ಆಗಲೇ ಗೊತ್ತಿರಬೇಕು ನಿಮಗೆ. ಗೊತ್ತಿಲ್ಲ ಅಂತಂದ್ರೆ ಇಟ್ ವಿಲ್ ಫೆಚ್ ಎವ್ರಿಥಿಂಗ್ ಇನ್ ದ ಪ್ರಾಜೆಕ್ಟ್ಸ್ ಟೇಬಲ್. ಓಕೆ, ಸೊ ಪ್ರಾಜೆಕ್ಟ್ಸ್ ಟೇಬಲ್ ಅಂತ ಹೇಳೋದಕ್ಕಿಂತ ಡೇಟಾಬೇಸ್ ಅಂತ ಹೇಳ್ಬೋದು. ಬಟ್ ಫೈನ್, ನೋ ನೋ ವರೀಸ್. ನಿಮಗೆ ಟೇಬಲ್ ಅಂತ ಹೇಳ್ಬೇಕು ಅಂತಂದ್ರೆ ಟೇಬಲ್ ಅಂತ ಹೇಳಿ, ಡೇಟಾಬೇಸ್ ಅಂತ ಹೇಳ್ಬೇಕು ಅಂತಂದ್ರೆ ಡೇಟಾಬೇಸ್ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಏನಂತಂದ್ರೆ ರಿಟರ್ನ್ ರೆಂಡರ್ request project underscore list dot html. ಸೊ ಈ HTML ಪೇಜಸ್ ನಾನು ಕ್ರಿಯೇಟ್ ಮಾಡಿಲ್ಲ. ಐ ಪ್ಲಾನ್ಡ್ ಫಸ್ಟ್ ಏನೆಲ್ಲ ಕ್ರಿಯೇಟ್ ಮಾಡಬೇಕು ಅಂತಾನೆ ಪ್ಲಾನ್ ಮಾಡಿದೆ. ಬಟ್ ಆಫ್ಟರ್ವರ್ಡ್ಸ್ ಐ ವಾಸ್ ಲೈಕ್ ಫಸ್ಟ್ ಲೆಟ್ಸ್ ಕ್ರಿಯೇಟ್ ವ್ಯೂಸ್ ನ ಕ್ರಿಯೇಟ್ ಮಾಡಿ ಆಮೇಲೆ ಮಾಡೋಣ ಅಂತ ಅನ್ಕೊಂಡಿದ್ದೆ. ಸೊ ನಾನು ಏನೇನು ಫೈಲ್ ಲಿಸ್ಟ್ ಕ್ರಿಯೇಟ್ ಮಾಡಬೇಕು ಅದನ್ನೆಲ್ಲ ಲೈಕ್ ಐ ಹ್ಯಾವ್ ರಿಟರ್ನ್ ಇಟ್ ಹಿಯರ್. ಸೊ ನಿಮಗೂ ಆ ಥರ ಮಾಡ್ಕೊಬೇಕು ಅಂತಂದ್ರೆ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ನಿಮ್ಗೆ ಆ ಥರ ಆಗಲಿಲ್ಲ ಅಂದ್ರೆ ಜಸ್ಟ್ ಫೈನ್. ಸೊ ನಿಮ್ಗೆ ಫಸ್ಟು ಟೆಂಪ್ಲೇಟ್ಸ್ ಲಿಸ್ಟ್ ನ ಕ್ರಿಯೇಟ್ ಮಾಡ್ಬಿಟ್ಟು ಆಮೇಲೆ ಬೇಕಾದ್ರೆ ಫಾರ್ಮ್ಸ್ ನ ವ್ಯೂಸ್ ನ ಕ್ರಿಯೇಟ್ ಮಾಡ್ಬೋದು. ನೋ ಇಶ್ಯೂಸ್. ಓಕೆ, ಸೊ projects ಓಕೆ, ಸೊ ಇದಿಷ್ಟ ಆಯ್ತು. ನೆಕ್ಸ್ಟ್ ಪ್ರಾಜೆಕ್ಟ್ ಲಿಸ್ಟ್ ಆದ್ಮೇಲೆ ಒಂದು ಸ್ಮಾಲ್ ವ್ಯೂ ಬೇಕು ನಮಗೆ. ಏನಂತಂದ್ರೆ ಪ್ರಾಜೆಕ್ಟ್ ಅಂಡರ್ಸ್ಕೋರ್ ಡೀಟೇಲ್. ಸೊ ರಿಕ್ವೆಸ್ಟ್, ಸೊ ಒಂದು ರಿಕ್ವೆಸ್ಟ್, ಇನ್ನೊಂದು ಏನಂತಂದ್ರೆ ಪ್ರೈಮರಿ ಕೀ. ಸೊ ಪ್ರೈಮರಿ ಕೀ ಯಾತ್ರದ್ದು ಅಂತಂದ್ರೆ ನಮ್ಮ ಪ್ರಾಜೆಕ್ಟ್ ಟೇಬಲ್ ಏನಿದೆ ಸೊ ಅದ್ರದ್ದು ಪ್ರೈಮರಿ ಕೀ. ಓಕೆ, ಸೊ ದೀಸ್ ಆರ್ ದ ಟು ಪ್ಯಾರಾಮೀಟರ್ಸ್ ತಗೊಳ್ಳೋದು. ಸೊ ನೆಕ್ಸ್ಟ್ ವಾಟ್ ಇಟ್ ಶುಡ್ ಡೂ ಅಂತ ಕೇಳಿದ್ರೆ ಪ್ರಾಜೆಕ್ಟ್ ಇಸ್ ಈಕ್ವಲ್ ಟು ಓಕೆ. ಸೊ ಆಸ್ ಐ ಟೋಲ್ಡ್ ಯು ನಾವು ಏನ್ ಯಾವಾಗ ಬೇಕೋ ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳೋಣ ಅಂತ. ಸೊ ದರ್ ಇಸ್ ಒನ್ ಮೋರ್ ಥಿಂಗ್ ವಿ ನೀಡ್ ಟು ಇಂಪೋರ್ಟ್, ದಟ್ ಇಸ್ ಗೆಟ್ ಆಬ್ಜೆಕ್ಟ್ ಆರ್ 404. ಸೊ ಈ ಗೆಟ್ ಆಬ್ಜೆಕ್ಟ್ 404 ಏನ್ ಮಾಡುತ್ತೆ ಅಂತಂದ್ರೆ ನಮ್ ಡೇಟಾಬೇಸ್ ಕ್ವೈರೀಸ್ ನಾವೇನ್ ಕ್ವೈರೀಸ್ ಇದೆ ಅದನ್ನ ರನ್ ಮಾಡುತ್ತೆ. ಇಫ್ ದೇರ್ ಇಸ್ ಸಮಥಿಂಗ್ ಇಟ್ ವಿಲ್ ಫೆಚ್ ದಟ್. ಇಲ್ಲ ಅಂತಂದ್ರೆ 404 ಎರರ್ ಕೊಡುತ್ತೆ. ಓಕೆ, ಸೊ ವಿ ಆರ್ ಗೋನಾ ಯೂಸ್ ದಟ್. ಸೊ ಗೆಟ್ ಆಬ್ಜೆಕ್ಟ್ 404 and we are gonna pass parameters to this. So ಒಂದು ಪ್ರಾಜೆಕ್ಟ್ ಪ್ಯಾರಾಮೀಟರ್, ಇನ್ನೊಂದು ಏನಂತಂದ್ರೆ ಪ್ರೈಮರಿ ಕೀ ಇಸ್ ಈಕ್ವಲ್ ಟು ಪ್ರೈಮರಿ. ಓಕೆ, ಸೊ ಎರಡು ಪ್ಯಾರಾಮೀಟರ್ನ ಪಾಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ ವಿಲ್ ರಿಟರ್ನ್ ದಿಸ್. ಸೊ ರಿಟರ್ನ್ ರೆಂಡರ್ ರಿಕ್ವೆಸ್ಟ್
project underscore detail dot html. ಸೊ ಇಲ್ಲ ಅಂತಂದ್ರೆ ಒಂದು ಕೆಲಸ ಮಾಡ್ತೀನಿ, ಎನಿವೇಸ್ ಐ ಆಮ್ ಗೋಯಿಂಗ್ ಟು ಸ್ಟೋರ್ ದಿಸ್ ಇನ್ ಅ ಸಪರೇಟ್ ಫೋಲ್ಡರ್. ಸೊ ಫೋಲ್ಡರ್ಗೆ ಬೇರೆ ಪ್ರೋಗ್ರಾಮ್ಸ್ ಹೇಗೆ ಪ್ರೋಗ್ರಾಮ್ 1 ಪ್ರೋಗ್ರಾಮ್ 2 ಅಂತ ಕೊಟ್ಟಿದ್ವು, ಸೊ ಆ ಥರ ಪ್ರೋಗ್ರಾಮ್ಸ್. ಸೊ ಐ ಜಸ್ಟ್ ರೈಟ್ ಇಟ್ ಡೈರೆಕ್ಟ್ಲಿ. ಸೊ ಪ್ರೋಗ್ರಾಮ್ ಪ್ರೋಗ್ರಾಮ್ 7. ಸೊ ಎಲ್ಲ ಕಡೆ ಅದನ್ನ ಮಾಡ್ತೀನಿ. program 7/html. next program 7/project. next program 7/project list. so I think that is it. so ಎಲ್ಲ ಕಡೆನೂ ಮಾಡಿದ್ದೀವಿ. okay, yeah. so save add project, project list, project detail. okay, fine. yeah, okay. so this is not html page, sorry. so ಇದಕ್ಕೇನು ಬೇಡ. ಸೊ ಇದು HTML ಪೇಜ್ ಅಲ್ಲದೆ ಇರೋ ಕಾರಣ ಇದಕ್ಕೆ ಈ ಪಾತ್ ಕೊಡೋದು ಬೇಡ. ಓಕೆ, ಸೊ HTML ಪೇಜ್ ಆಗಿದ್ರೆ ವಿ ಶುಡ್ ಹ್ಯಾವ್ ಗಿವನ್ ದಟ್. ಸೊ HTML ಪೇಜ್ ಅಲ್ಲದೆ ಇರೋ ಕಾರಣ ನಾವು ಅದನ್ನ ಕೊಡ್ತೀವಿ. ಓಕೆ, ಸೊ ಇದಿಷ್ಟು ವ್ಯೂಸ್ ನ ಕ್ರಿಯೇಟ್ ಮಾಡೈತೆ. ನೆಕ್ಸ್ಟ್ ಥಿಂಗ್ ವಾಟ್ ವಿ ನೀಡ್ ಟು ಕ್ರಿಯೇಟ್ ಅಂತ ಕೇಳಿದ್ರೆ, ಸೊ ವಿ ನೀಡ್ ಟು ಕ್ರಿಯೇಟ್ ಟೆಂಪ್ಲೇಟ್. ಸೊ ಟೆಂಪ್ಲೇಟ್ಸ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಐ ಫರ್ಗಾಟ್ ಟು ಪುಟ್ ದಿಸ್ ಹಿಯರ್. ಸೊ projects. ಸೊ ಡಿಕ್ಷನರಿ ಹಾಕೋದು ಮರ್ತೋಗಿದೆ. ನಾವು ಏನಂದ್ರೆ ವಿಲ್ ಸ್ಟಾರ್ಟ್ ಕ್ರಿಯೇಟಿಂಗ್ ಟೆಂಪ್ಲೇಟ್. also there is one error. what is this? okay, okay. we haven't separated this by commas. projects, okay, this should be project, I guess. yes, this should be project. so ಇದು ಪ್ರಾಜೆಕ್ಟ್ ಅಂತ ಹಾಕೋಣ. ಓಕೆ, ಸೊ ಇದಿಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ಏನು ಅಂತಂದ್ರೆ urls.py ಒಂದು ಮಾಡಬೇಕು ಮತ್ತೆ ಟೆಂಪ್ಲೇಟ್ಸ್ ಒಂದು ಮಾಡಬೇಕು. ಸೊ ಫಸ್ಟ್ ವಾಟ್ ವಿಲ್ ಡೂ ಅಂತ ಹೇಳಿದ್ರೆ, ಫಸ್ಟ್ ವಿಲ್ ಕ್ರಿಯೇಟ್ ಟೆಂಪ್ಲೇಟ್ಸ್. ಸೊ ಟೆಂಪ್ಲೇಟ್ಸ್ ಕ್ರಿಯೇಟ್ ಮಾಡಾದ್ಮೇಲೆ ಡೂ ಅದರ್ ಸ್ಟಫ್. ಸೊ ಟೆಂಪ್ಲೇಟ್ಸ್ ಕ್ರಿಯೇಟ್ ಮಾಡಾಯ್ತು. ಸೊ ಟೆಂಪ್ಲೇಟ್ಸ್ ಒಳಗಡೆ program 7, and program 7 ಒಳಗಡೆ ವಿಲ್ ಕ್ರಿಯೇಟ್ 3 files. ಓಕೆ, ಸೊ ಏನೇನು 3 files ಅಂತ ಕೇಳಿದ್ರೆ, ಒನ್ ಇಸ್ add _project.html. ಸೊ ನಾವು ಅಲ್ಲಿ ಏನೇನು ಕೊಟ್ಟಿದ್ವಿ ಅದನ್ನ ಕ್ರಿಯೇಟ್ ಕೊಟ್ಟಿದ್ದೀವಿ ಅಷ್ಟೇ. ಸೊ ನೆಕ್ಸ್ಟ್ project _detail.html. ಮತ್ತೆ ಇನ್ನೊಂದು ಫೈಲ್ ಏನಂತಂದ್ರೆ project _list.html. okay, okay. so this ಏನಾಗ್ತಿದೆ, ಓಕೆ, ಐ ಥಿಂಕ್ ಇದು ಫೈಲ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಡಿಲೀಟ್ ದಿಸ್ and templates ಒಳಗಡೆ ಕ್ರಿಯೇಟ್ ಅ ಫೋಲ್ಡರ್ program 7. inside this ಇವನ್ನೆಲ್ಲ ಅದನ್ನು ಪೇಸ್ಟ್ ಮೂವ್ ಮಾಡಿ ಅಷ್ಟೇ. ಓಕೆ, ಸೊ ನಾವು ಪ್ರೋಗ್ರಾಮ್ 7 ಒಳಗಡೆ 3 ಫೋಲ್ಡರ್ ಇದೆ. ಸೊ ಲೆಟ್ ಸ್ಟಾರ್ಟ್ ರೈಟಿಂಗ್ HTML ಪೇಜಸ್. ಸೊ HTML ಏನು ನಾವು ಒಂದು ವೆಬ್ಸೈಟ್ ಅಲ್ಲಿ HTML ಡಿಸ್ಪ್ಲೇ ಏನಾಗಬೇಕು ಅದನ್ನ ಬರೆಯಕ್ಕೆ ಶುರು ಮಾಡೋಣ. ಸೊ ಫಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ, ಐ put the boilerplate template. ಸೊ boilerplate template ಹಾಕ್ತಿದ್ದೀನಿ ನಾನು. ಸೊ and title should be add project. ಓಕೆ, ಸೊ ಬಾಡಿ ಒಳಗಡೆ ಎಕ್ಸ್ಟ್ರೀಮ್ಲಿ ಸಿಂಪಲ್ ಬಾಡಿ ಕೊಡ್ತೀನಿ, ಸೊ ದಟ್ ಯು ಕ್ಯಾನ್ ಈಸಿಲಿ ಕೋಡ್ ದಿಸ್ ಇನ್ ಯುವರ್ ಎಕ್ಸಾಮ್ಸ್. ಸೊ ಫಸ್ಟ್ ಏನ್ ಮಾಡಿ ಅಂತಂದ್ರೆ, write an h1. so this is the heading. so what we'll do today, add a new project. so this will be your heading for this. okay, next ಏನಂತಾರೆ, form so action ಇಲ್ಲ. so form action ಬದಲು what ಏನಂತ ಕೇಳಿದ್ರೆ, so remove this action. so form method is equal to post. okay, so form method equals to post. so ಈ form method ಒಳಗಡೆ ಏನಂತಂದ್ರೆ ಒಂದು ಏನಿರುತ್ತೆ ಅಂತ ಕೇಳಿದ್ರೆ, so first thing will be
CSRF. So CSRF token ಏನು ಅಂತ ಹೇಳಿದ್ದೀನಿ previous videos, you can check that out. So CSRF token, then so inside the CSRF token, so next is form dot as underscore p. Okay, so forms dot underscore p, and then we'll give a button for this. So button, so button type should be submit. Button type is submit, and button ಒಳಗಡೆ submit ಅಂತಾನೆ ಬರುತ್ತೆ. Okay, so this is your add project.html. So add project.html ಅಂದ್ರೆ ಅಷ್ಟೇ. Okay, so in case ನಿಮ್ಮ ಹತ್ರ ಬಾಯ್ಲರ್ ಪ್ಲೇಟ್ ಟೆಂಪ್ಲೇಟ್ ಇಲ್ಲ ಅಂತಂದ್ರೆ ಸಿಂಪ್ಲಿ ಏನ್ ಮಾಡಿ ಅಂತ ಕೇಳಿದ್ರೆ ಜಸ್ಟ್ add one HTML tag, then add the head tag ಮತ್ತೆ ಬಾಡಿ ಟ್ಯಾಗ್ ಹಾಕಿ ಇದನ್ನ ಫಿಲ್ ಮಾಡಿ ಅಷ್ಟೇ. ಆಸ್ ಸಿಂಪಲ್ ಆಸ್ ದಟ್. ಓಕೆ, ಸೊ ಜಾಸ್ತಿ ನಾಲ್ಕೇ ಲೈನ್ ಬರಬೇಕಾಗಿರೋದು. ಸಾರಿ, ನಾಟ್ 4 ಲೈನ್ಸ್. ಹಾ, ಇಷ್ಟು. ಸೊ ಇಷ್ಟು ಲೈನ್ ಬರೆದ್ರೆ your add project HTML file is ready. ಓಕೆ, ಸೊ ನೆಕ್ಸ್ಟ್ ಯಾವುದು ಅಂತಂದ್ರೆ project.html. ಸೊ project.html ಗೆ ಒಂದು ಬಾಯ್ಲರ್ ಪ್ಲೇಟ್ ಟೆಂಪ್ಲೇಟ್ ಆಡ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಸೊ ಬಾಯ್ಲರ್ ಪ್ಲೇಟ್ ಟೆಂಪ್ಲೇಟ್ ಆಡ್ ಮಾಡಾದ್ಮೇಲೆ ಟೈಟಲ್ ಚೇಂಜ್ ಮಾಡೋಣ. ಸೊ ಟೈಟಲ್ ಚೇಂಜ್ ಮಾಡಿ ನೆಕ್ಸ್ಟ್ ಏನಿದೆ ಅದನ್ನ ಮಾಡೋಣ. ಸೊ ಟೈಟಲ್ ಏನಂತ ಕೇಳಿದ್ರೆ ಪ್ರಾಜೆಕ್ಟ್ ಡೀಟೇಲ್ಸ್. ಸೊ ಟೈಟಲ್ ಇಸ್ ದ ಪ್ರಾಜೆಕ್ಟ್ ಡೀಟೇಲ್ಸ್. ನೆಕ್ಸ್ಟ್ ಏನಂತ, ಎಕ್ಸ್ಕ್ಯೂಸ್ ಮೀ, ಐ ಆಮ್ ಸಾರಿ. ಸೊ ನೆಕ್ಸ್ಟ್ ಏನಂತಂದ್ರೆ ವಿತ್ ಪುಟ್ ಹೆಡಿಂಗ್. ಸೊ ಹೆಡಿಂಗ್ ಹಾಕ್ಬಿಟ್ಟು ಪ್ರಾಜೆಕ್ಟ್ ಅಂತ ಒಂದು ಕೊಟ್ಟು ನೆಕ್ಸ್ಟ್ ಪ್ರಾಜೆಕ್ಟ್ ಟಾಪಿಕ್, ಪ್ರಾಜೆಕ್ಟ್ ಟೇಬಲ್ ಇಂದ ಏನಿದೆ ಅದನ್ನ ಫೆಚ್ ಮಾಡ್ಕೊಂತೀವಿ. ಸೊ ಪ್ರಾಜೆಕ್ಟ್ ಟಾಪಿಕ್. ಓಕೆ, ಸೊ ಇದಾದ್ಮೇಲೆ we'll write a paragraph tag and this should be strong. So strong ಅಂತ ಒಂದು ಟ್ಯಾಗ್ ಇದೆ. ಸೊ ವಾಟ್ ಡಸ್ ದಿಸ್ ಸ್ಟ್ರಾಂಗ್ ಟ್ಯಾಗ್ ಟು ಅಂತ ಕೇಳಿದ್ರೆ ಇಟ್ ಇಸ್ ಸಿಮಿಲರ್ಲಿ ಲೈಕ್ ಅ ಬೋಲ್ಡ್ ಟ್ಯಾಗ್, ಬಟ್ ಬೋಲ್ಡ್ ಟ್ಯಾಗ್ ಸ್ಟ್ರಾಂಗ್ ಟ್ಯಾಗ್ ಒಂದು ಡಿಫ್ರೆನ್ಸ್ ಏನಂತ ಕೇಳಿದ್ರೆ, ಸೊ ನಮ್ಮ ಏನು ವೆಬ್ಸೈಟ್ ರೀಡರ್ಸ್ ಎಲ್ಲ ಇರುತ್ತೆ, ದೇ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಯಾ ದಿಸ್ ಇಸ್ ಇಂಪಾರ್ಟೆಂಟ್ ಅಂಡ್ ವಿ ನೀಡ್ ಟು ಗಿವ್ ಇಟ್ ಮೋರ್ ವ್ಯಾಲ್ಯೂ. ಅದಕ್ಕೋಸ್ಕರ ಸ್ಟ್ರಾಂಗ್ ಯೂಸ್ ಮಾಡ್ತೀವಿ. ಆರ್ ಇಫ್ ಯು ವಾಂಟ್ ಯು ಕ್ಯಾನ್ ಯೂಸ್ ಬೋಲ್ಡ್ ಆಸ್ ವೆಲ್. ಸೊ ಸ್ಟ್ರಾಂಗ್ ಲ್ಯಾಂಗ್ವೇಜಸ್. ಓಕೆ, ಸೊ ಲ್ಯಾಂಗ್ವೇಜಸ್ ಸ್ಟ್ರಾಂಗ್ ಒಳಗಡೆ ಬರಬೇಕು. ಸೊ ಇಲ್ಲೇನು ಬರ್ಬೇಕಂತಂದ್ರೆ ಪ್ರಾಜೆಕ್ಟ್ ಡಾಟ್ ಲ್ಯಾಂಗ್ವೇಜಸ್. ಓಕೆ, ಸೊ ಪ್ರಾಜೆಕ್ಟ್ ಡಾಟ್ ಲ್ಯಾಂಗ್ವೇಜಸ್. ಓಕೆ, ಸೊ ಇದನ್ನೇ ಡೂಪ್ಲಿಕೇಟ್ ಮಾಡ್ಕೊತೀನಿ. ಸೊ ಹೌ ಡು ಯು ಡೂಪ್ಲಿಕೇಟ್ ವಿಜುವಲ್ ಸ್ಟುಡಿಯೋ ಕೋಡ್ ಅಂತ ಹೇಳಿದ್ರೆ ಶಿಫ್ಟ್ ಆಲ್ಟ್ ಡೌನ್ವರ್ಡ್ ಆರೋ. ಓಕೆ, ಸೊ ಶಿಫ್ಟ್ ಆಲ್ಟ್ ಡೌನ್ವರ್ಡ್ ಆರೋ ಒಂದ್ಸಲ ಪ್ರೆಸ್ ಮಾಡಿದ್ರೆ ಒಂದ್ಸಲ ಡೂಪ್ಲಿಕೇಟ್ ಆಗುತ್ತೆ, 3 ಸಲ ಪ್ರೆಸ್ ಮಾಡಿದ್ರೆ 3 ಸಲ ಆಗುತ್ತೆ. ಸೊ ಇಲ್ಲಿ 2 ಸಲ ಪ್ರೆಸ್ ಮಾಡಿ ನಾವು ಡೂಪ್ಲಿಕೇಟೆಡ್ ದಿಸ್. ನೆಕ್ಸ್ಟ್ ಲ್ಯಾಂಗ್ವೇಜಸ್ ಆದ್ಮೇಲೆ ನಿಮಗೆ ಡ್ಯೂರೇಷನ್. ಸೊ ಡ್ಯೂರೇಷನ್ ಪ್ರಾಜೆಕ್ಟ್ ಡಾಟ್ ಎಲ್ಲಿಂದ ಪ್ರಾಜೆಕ್ಟ್ ಇದರಲ್ಲಿ ಡ್ಯೂರೇಷನ್ ಅಂತ ಬರಬೇಕು. ಸೊ ಡ್ಯೂರೇಷನ್. ಓಕೆ, ನೆಕ್ಸ್ಟ್ ಯಾವ ಸ್ಟೂಡೆಂಟ್ ಇಂದ ಅಂತ ಬರಬೇಕು. ಸೊ ಸ್ಟೂಡೆಂಟ್. ಸೊ ಪ್ರಾಜೆಕ್ಟ್ ಡಾಟ್ ಸ್ಟೂಡೆಂಟ್ ಡಾಟ್ ನೇಮ್. ಓಕೆ, ಸೊ ಇಷ್ಟಾದ್ರೆ ನಮ್ಮ ಪ್ರಾಜೆಕ್ಟ್ ಡೀಟೇಲ್ಸ್ ಕೂಡ ಮುಗೀತು. ಸೊ ದಿಸ್ ಇಸ್ ಆಡ್ ಪ್ರಾಜೆಕ್ಟ್, ಇದು ಪ್ರಾಜೆಕ್ಟ್ ಡೀಟೇಲ್. ನೆಕ್ಸ್ಟ್ ಇಸ್ ಪ್ರಾಜೆಕ್ಟ್ ಲಿಸ್ಟ್. ಓಕೆ, ಸೊ ಪ್ರಾಜೆಕ್ಟ್ ಲಿಸ್ಟ್ ಇದು ಸೇಮ್ ಮಾಡ್ತೀನಿ. ಸೊ ಐ ಕ್ರಿಯೇಟ್ ಅ ಬಾಯ್ಲರ್ ಪ್ಲೇಟ್ ಅಂತ. ಸೊ ದಿಸ್ ಇಸ್ ಯುವರ್ ಟೈಟಲ್. ಸೊ ಟೈಟಲ್ ನಿಮ್ಗೆ ಏನು ಟೈಟಲ್ ಬೇಕು ಅದನ್ನು ಚೇಂಜ್ ಮಾಡ್ತೀರಾ. ಸೊ ಇಲ್ಲಿ ಚೇಂಜ್ ಮಾಡಿದೀವಿ, ಎಸ್ ಇಲ್ಲಿ ಮಾಡಿದೀವಿ. ಓಕೆ, ಸೊ ಇಲ್ಲಿ ಟೈಟಲ್ ಚೇಂಜ್ ಮಾಡ್ಬಿಟ್ಟು ಅಗೇನ್ ಸ್ಟಾರ್ಟ್ ವಿತ್. ಸೊ ನಿಮಗೆ ಬಾಯ್ಲರ್ ಪ್ಲೇಟ್ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಪ್ರತಿ ವಿಡಿಯೋನಲ್ಲೂ ಹೇಳಿದೀನಿ ಮತ್ತೆ ಇಲ್ಲೂ ಹೇಳ್ತಾ ಇದೀನಿ. ಪ್ಲೀಸ್ ಮೇಕ್ ಶೋರ್ ಬಾಯ್ಲರ್ ಪ್ಲೇಟ್ ಟೆಂಪ್ಲೇಟ್ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಜಸ್ಟ್ ಕ್ರಿಯೇಟ್ ಒನ್ HTML ಟ್ಯಾಗ್, ಹೆಡ್ ಟ್ಯಾಗ್, ಬಾಡಿ ಟ್ಯಾಗ್ ಅಂಡ್ ಕ್ಲೋಸ್ ಆಲ್ ದೋಸ್ ಟ್ಯಾಗ್ಸ್. ಸೊ ನಿಮ್ಮ ಅವಾಗ ನಿಮ್ದು ರೆಡಿ ಆಗುತ್ತೆ. ನಿಮ್ಮ ಏನ್ ಬಾಯ್ಲರ್ ಪ್ಲೇಟ್ ಇಲ್ದೇನೋ ಯು ಕ್ಯಾನ್ ಫೋಲ್ಡ್ ದಟ್. ಓಕೆ, ಸೊ ಟೈಟಲ್ ಚೇಂಜ್ ಮಾಡಿಬಿಟ್ಟು ನೆಕ್ಸ್ಟ್ ವಿಲ್ ಕಂಟಿನ್ಯೂ. change, that is project list. Okay, my title ಹಾಕೊಳ್ತೀನಿ. Next I'll add one heading. So project list ಅಂತ heading ಕೊಡ್ತೀನಿ. ಜಾಸ್ತಿ ಬರೆಯೋಕ್ಕಾಯ್ತು. ನೆಕ್ಸ್ಟ್ ಏನಂತಂದ್ರೆ I'll add one unordered list. So unordered list ಏನ್ ಬರಬೇಕು ಅಂತ ಇನ್ನೇನು ಪ್ರಾಜೆಕ್ಟ್ ಎಲ್ಲ ಬರಬೇಕು. ಸೊ
percentage of project in projects. So one for loop ಹೇಗೆ ಬರೆಯೋದು ಜಾಂಗಲ್ ಅಂತಂದ್ರೆ ಈ ತರ ಬರೀತೀವಿ. ಸೊ li ahref, so percentage url project underscore detail primary key is equal to project dot key, close the tab, and after this, so anchor tag ಒಳಗಡೆ what is right ಅಂತ ಕೇಳಿದ್ರೆ so project dot ಏನು ಟಾಪಿಕ್ ಇದೆ ಸೊ ಅದನ್ನ ಬರೀತೀರಾ project dot topic. Okay, so and we'll end this for loop percentage and for. Okay, so ಇದಿಷ್ಟು ಮಾಡಿದ್ರೆ your ಟೆಂಪ್ಲೇಟ್ಸ್ ಆರ್ ರೆಡಿ. ಸೊ ಇದಿಷ್ಟು ಆಯ್ತು ಅಂತಂದ್ರೆ ನಿಮ್ಮ ಟೆಂಪ್ಲೇಟ್ಸ್ ಕೂಡ ರೆಡಿ ಆಯ್ತು. ಸೊ ಟೆಂಪ್ಲೇಟ್ಸ್ ರೆಡಿ ಆದ್ಮೇಲೆ ಲಾಸ್ಟ್ ಥಿಂಗ್ ಏನ್ ಮಾಡೋದಿದೆ ಅಂತ ಕೇಳಿದ್ರೆ ಸೊ ದ ಲಾಸ್ಟ್ ಥಿಂಗ್ ವಾಟ್ ಯು ನೀಡ್ ಟು ಡೂ ಅಂತ ಕೇಳಿದ್ರೆ URLs ಡಾಟ್ ಪೈ ನ ಕ್ರಿಯೇಟ್ ಮಾಡಬೇಕು. ಸೊ URLs ಡಾಟ್ ಪೈ ಕ್ರಿಯೇಟ್ ಮಾಡಿದ್ರೆ ದೆನ್ ವಿ ಆರ್ ರೆಡಿ ಫಾರ್ ಅವರ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್. ಸೊ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಏನೇನ್ ಮಾಡಬೇಕು ಅದಕ್ಕೆ ರೆಡಿ ಇದೀವಿ. ಸೊ ಲೆಟ್ಸ್ ಸ್ಟಾರ್ಟ್ ಕ್ರಿಯೇಟಿಂಗ್ URLs ಡಾಟ್ ಪೈ. ಸೊ come to program 7, create URLs dot py, URLs dot py. So URLs dot py import URLs, sorry, not import, from import path from log views in the we need to import all the views that we have add project detail, project list. Okay, so ನಿಮಗೆ URLs dot py ಹೇಗೆ ಬರೀಬೇಕು ಅಂತ ಗೊತ್ತಿರುತ್ತೆ. ಸೊ ಐ ಆಮ್ ನಾಟ್ ಗೋಯಿಂಗ್ ಇನ್ ಡೀಟೇಲ್. Okay, so patterns is equal to path. So ಏನು path ಕೊಡ್ಬೋದು. Okay, so I'll give this path add add project. So add project ಬರಬೇಕಲ್ಲಿ name is equal to add project. So between quotes. So this is the URL for adding a new project. Okay, so next ಏನಂತಂದ್ರೆ path form of it. Okay, so path I'll give an empty path so that yeah, empty path is better, I guess. So project list comma project list comma name is equal to project list, again between quotes, so quotes and comma. So this is for listing all the projects. So ನಮ್ಮ projects ಏನೇನಿದೆ ಅದನ್ನ list ಮಾಡಕ್ಕೆ ಈ ತರ. ನೆಕ್ಸ್ಟ್ ಪಾತ್. ಈ ಪಾತ್ ಅಲ್ಲಿ ಏನಿರುತ್ತೆ ಅಂತಂದ್ರೆ programs 7 /int, sorry ಹಿಂಗೆಲ್ಲ ಬರೆಯೋದು. ಸೊ int pk slash comma project detail comma name is equal to project detail. This should be in quotes. ಪ್ರಾಜೆಕ್ಟ್. ಸೊ ಇದನ್ನ URL ಪ್ರಾಜೆಕ್ಟ್ ಡೀಟೇಲ್ಸ್ ಏನಿದೆ ಅದನ್ನ ಫೆಚ್ ಮಾಡಕ್ಕೆ ಇದು. ಸೊ URLs ಡಾಟ್ ಪೈ ಕೂಡ ಮುಗೀತು. ಸೊ ಐ ಹೋಪ್ ಯು ಹ್ಯಾವ್ ನಾಟ್ ಫರ್ಗಾಟನ್. ಸೊ ಇಷ್ಟು ದಿನ ವಿಡಿಯೋಸ್ ಬಂದಿಲ್ಲ ಅಂತ ಐ ಹೋಪ್ ಯು ಹ್ಯಾವ್ ನಾಟ್ ಫರ್ಗಾಟನ್ ಅಂಡ್ ಯು ಹ್ಯಾವ್ ಸ್ಟಾರ್ಟೆಡ್, ಯು ಹ್ಯಾವ್ ಪ್ರಾಕ್ಟೀಸ್. ಸೊ ಇಷ್ಟು ಮಾಡಿದ್ರೆ ಮುಗಿಲಿಲ್ಲ, ವಿ ಹ್ಯಾವ್ ಟು ಆಡ್ ದಿಸ್ ಇನ್ ಅವರ್ ಮೇನ್ ಫೈಲ್.
So settings.py ಹೋಗಿ you have to add program 7. So program 7 ನ settings.py ಅಲ್ಲಿ ಆಡ್ ಮಾಡಬೇಕು ಮತ್ತೆ urls.py ಅಲ್ಲಿ ಕೂಡ ಆಡ್ ಮಾಡಬೇಕು. ಸೊ path, ಸೊ settings.py ಅಲ್ಲಿ ಹೇಗೆ program 7 ಅಂತ ಆಡ್ ಮಾಡೋದು urls.py ಅಲ್ಲಿ ಕೂಡ ಆಡ್ ಮಾಡಬೇಕು. ಇಲ್ಲ ಅಂತಂದ್ರೆ ಮೇನ್ URL ಏನಿರುತ್ತೆ ಅದೇ ಸಿಗಲ್ಲ. ಓಕೆ, ಸೊ urls.py ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಸೇಮ್ ಇಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ಸ್ ಹೇಗೆ ಮಾಡಿದ್ವಿ ಅದೇ ತರ ಮಾಡ್ತೀವಿ. ಓಕೆ, ಸೊ ವಾಟ್ ಐ ಡು ಅಂತ ಹೇಳಿದ್ರೆ program 7 slash include, ಸೊ ಏನ್ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿದ್ರೆ program 7 ಏನೇನು URLs ಇದೆ ಅವೆಲ್ಲ ಇನ್ಕ್ಲೂಡ್ ಆಗಿದೆ. program 7 dot URLs. ಓಕೆ, ಸೊ ಪ್ರೋಗ್ರಾಮ್ 7 ಏನೇನು URLs ಎಲ್ಲ ಇನ್ಕ್ಲೂಡ್ ಆಗ್ತಾ ಇದೆ ಇಲ್ಲಿ. ಆಲ್ರೈಟ್, ಸೊ ಪ್ರೋಗ್ರಾಮ್ 7 URLs ಎಲ್ಲ ಇನ್ಕ್ಲೂಡ್ ಆಗಿದೆ. ಇಲ್ಲಿಗೆ ನಮ್ಮ ಏನ್ ಎಂಟೈರ್ ಪ್ರೋಗ್ರಾಮ್ 7 ಕ್ರಿಯೇಟ್ ಮಾಡೋದೇನಿದೆ ಅದು ಮುಗೀತು. ಓಕೆ, ಸೊ ನೆಕ್ಸ್ಟ್ ಪಾರ್ಟ್ ಆಬ್ವಿಯಸ್ಲಿ ಶುಡ್ ನೋ. ಸೊ ಇನ್ ಕೇಸ್ ಯು ಡು ನಾಟ್ ನೋ, ಲಾಸ್ಟ್ ವಿಡಿಯೋಸ್ನ ಮಿಸ್ ಮಾಡಿದೆ ನೋಡಿ, ಅಂಡ್ ಇಫ್ ಯು ನೋ ದೆನ್ ಯು ಕ್ಯಾನ್ ಸ್ಟಾರ್ಟ್ ಎಕ್ಸಿಕ್ಯೂಟಿಂಗ್ ದ ಪ್ರಾಜೆಕ್ಟ್. ಸೊ ಏನೇನ್ ಮಾಡಬೇಕು? ಸೊ ಫಸ್ಟ್ ಥಿಂಗ್ ವಾಟ್ ಯು ನೀಡ್ ಟು ಡೂ ಅಂತ ಹೇಳಿದ್ರೆ, ಸಾರಿ, first thing what we need to do on it. So we need to make migrations first. So our project python manage.py make migrations. Okay, so there's some error, let me check. What is this error? Form stroke model form. Okay, not clear specified. Okay, okay, so the error is in which page? An error again first, so that we get to know what has been done. It is most probably a spelling mistake of some sort. Spelling mistake ಇದ್ರೆ ಈ ತರ ಬರೋದು. So for instance, okay, forms dot modify to some error in forms dot py. Okay, oh, wait a second. So ಇದು models ಎಲ್ಲ ಬರ್ತದೆ, models GUA ಕೊಟ್ಟಿದೆ. Okay, so this is the error GUA. This I think now it should be fine. So Python, yeah, so now it is fine. So next another Python manage.py migrate. Okay, so every migration is up successfully. So we'll run the server now. Python manage.py run server. Okay, so now the server is running. ಏನು ಮಾಡಬೇಕು ಅಂತ ಹೇಳಿದ್ರೆ, we'll follow to this link and we'll see what are all the things that can be done. So follow this link. Why are we unable to do that? So I'll press Ctrl C and I'll run the server again. Just Ctrl click this. Okay, so next slash program 7. ಸೊ ಇಲ್ಲಿ ನೋಡ್ಬೋದು ಪ್ರಾಜೆಕ್ಟ್ ಲಿಸ್ಟ್ ಅಷ್ಟೇ ಬರುತ್ತೆ. ಏನಕ್ಕೆಂದರೆ ವಿ ಹ್ಯಾವ್ ನಾಟ್ ಆ್ಯಡೆಡ್ ಎನಿ ಪ್ರಾಜೆಕ್ಟ್ಸ್ ಆರ್ ಎನಿಥಿಂಗ್. ಸೊ ವಾಟ್ ವಿಲ್ ಡು ಪ್ರಾಜೆಕ್ಟ್ಸ್ ಡಾಟ್ ಆ್ಯಡ್. ಸೊ ಟಾಪಿಕ್, ಸೊ ಈ ಥರ ಫಾರ್ಮ್ ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ನಾವು ಹತ್ರ ಯಾವ ಸ್ಟೂಡೆಂಟ್ಸ್ ಕೂಡ ನಾವು ಆ್ಯಡ್ ಮಾಡಿಲ್ಲ. ಸೊ ವಿ ನೀಡ್ ಟು ಆ್ಯಡ್ ದೋಸ್ ಸ್ಟೂಡೆಂಟ್ಸ್ ಆ್ಯಸ್ ವೆಲ್ ಫಸ್ಟ್. ಓಕೆ, ಸೊ ಸ್ಟೂಡೆಂಟ್ಸ್ ಎಲ್ಲ ಆ್ಯಡ್ ಮಾಡಿ ಆದಮೇಲೆ ಐ ವಿಲ್ ಶೋ ಯು ಹೌ ದಿಸ್ ವರ್ಕ್ಸ್. ಓಕೆ, ಸೊ I'll show after adding all the students ಏನು ಇತ್ತು ಅಂತ I'll show you. Okay, so I have added some students now. So ಹೇಗೆ ಆ್ಯಡ್ ಮಾಡಿದೆ ಅಂತ
ಇಫ್ ಯು ಹ್ಯಾವ್ ಎನಿ ಡೌಟ್, ಸೊ ಏನಿಲ್ಲ ಅಡ್ಮಿನ್ ಪೇಜ್ಗೆ ಹೋಗಿ ಆ್ಯಡ್ ಮಾಡಿ ನಾನು ಡೈರೆಕ್ಟಾಗಿ ಅಡ್ಮಿನ್ ಪೇಜಲ್ಲೇ. ಸೊ ಇಲ್ಲಿ ಸ್ಟೂಡೆಂಟ್ಸ್ ಹೋಗಿ ನೋಡಿದ್ರೆ ಸೊ ಯು ಕ್ಯಾನ್ ಆ್ಯಡ್ ಸ್ಟೂಡೆಂಟ್ಸ್ ಇಯರ್. ಸೊ ಇಲ್ಲಿ ಆ್ಯಡ್ ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಆ್ಯಡ್ ಸ್ಟೂಡೆಂಟ್ಸ್. ಸೊ ಇಲ್ಲಿ you click on this, then add all the students that you want. Okay, so I start ಮಾಡಿದ್ರೆ you can add how many ever students you want. So I have added 3. Okay, so let's go back. So admin page na now you got topic. So what topic can I give? So I'll give just machine learning. So just ನಿಮ್ಗೆ ಏನು ಬೇಕೋ ಅದು ಕೊಟ್ಕೊಳ್ಳಿ. So learning. Okay, so languages I'll give Python. So duration I'll give 5 days, and Alice will be the student. I'll submit this. So machine learning and project list. So okay, so in hyphen, sorry, ಇದನ್ನು ಕೊಟ್ಟಿದ್ದೀವಿ. So I think we need to change that. in errors ಬರ್ತಾ ಇರುತ್ತೆ. So now so ಇಲ್ಲಿ ಬರ್ತಿದೆ. So language is Python, duration 5 days, student is Alice. Okay, so this is the end of your program. I hope you have understood everything. If you have any doubts, leave it in the comment section. So we'll answer all your doubts. So any doubts idru, please do not hesitate. ಏನು hesitate ಮಾಡ್ಕೊಂಬೇಡಿ. We are here to answer all your doubts in the comment section. Please make sure that you leave your comments if you have any doubts. Okay, so ಈ ಪೇಜ್ ಪ್ರಾಜೆಕ್ಟ್ ಮಷೀನ್ ಲರ್ನಿಂಗ್ ಅಂತ ಬಂತು. ಸೊ ನೆಕ್ಸ್ಟ್ ಏನಾದ್ರು ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಇದ್ರೆ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಬರುತ್ತೆ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಪ್ರಾಜೆಕ್ಟ್ ಏನೋ ಎಲ್ಲ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಟ್ ವಿಲ್ ಗಿವ್ ದ ಪ್ರಾಜೆಕ್ಟ್ ನೇಮ್, ಏನು ಲ್ಯಾಂಗ್ವೇಜಸ್, ಡ್ಯೂರೇಷನ್, ಸ್ಟೂಡೆಂಟ್ ಯಾರ್ಯಾರು ಎಲ್ಲ ಬರುತ್ತೆ. ಓಕೆ, so this is all about it. I hope you have understood the program, and if you have any doubts, once again I'm telling you, please ask us in the comment section. We'll clear your doubts. Okay, so thank you, and we'll meet you in the next video. Bye bye.